ಅಂಕಲ್ ಮಾತಾಜಿ. ಹಾ ಎಸ್, ಮುಂದುವರಿಸಿ ಮಾತಾಜಿ. ದೊಡ್ಡ ಅಕ್ಷರ. ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುವ ಪ್ರಕೃತಿಯ ನಿಯಮಗಳಿವೆ. ಪ್ರಕೃತಿಯ ನಿಯಮಗಳಿವೆ ಎಂದು ನೀವು ಹೇಳಿದ್ದೀರಿ. ಈ ದೇಹಾಂತರದ ಪ್ರಕ್ರಿಯೆಯು ಹೇಗೆ ಕೆಲಸ ಮಾಡುತ್ತದೆ? ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ. ಮತ್ತೆ ಡಿವೋಟೀಸ್ ಯಾರು ಮುಂದುವರಿಸ್ತೀರಾ? ಹರೇ ಕೃಷ್ಣ. ಯಾರು ಓದ್ತೀರಾ? ಓಕೆ, ನಾನು ಓದ್ತೀನಿ. ಶ್ರೀಲ ಪ್ರಭುಪಾದ ಈ ಪ್ರಕ್ರಿಯೆ. ಓದಿ ಮಾತಾಜಿ. ಶ್ರೀಲ ಪ್ರಭುಪಾದರು, ಈ ಪ್ರಕ್ರಿಯೆಯು ಬಹಳ ಸೂಕ್ಷ್ಮವಾದದ್ದಾಗಿದೆ. ಆತ್ಮವು ಗಾತ್ರದಲ್ಲಿ ಬಹಳ ಸೂಕ್ಷ್ಮವಾಗಿದ್ದು ಭೌತಿಕ ಕಣ್ಣುಗಳಿಗೆ ಕಾಣದಾಗಿದೆ. ಇಂದ್ರಿಯಗಳು, ರಕ್ತ, ಮೂಳೆ, ಮಾಂಸ ಮೊದಲಾದವುಗಳಿಂದ ಸ್ಥೂಲ ದೇಹವು ನಾಶವಾದ ಬಳಿಕ ಸೂಕ್ಷ್ಮ ಶರೀರವಾದ ಮನಸ್ಸು, ಬುದ್ಧಿ ಮತ್ತು ಅಹಂಕಾರಗಳು ಕೆಲಸ ಮಾಡಲು ಮುಂದುವರಿಸುತ್ತವೆ. ಹಾಗಾಗಿ ಮರಣದ ಕಾಲದಲ್ಲಿ ಈ ಸೂಕ್ಷ್ಮ ಶರೀರವು ಆತ್ಮವನ್ನು ಇನ್ನೊಂದು ಸ್ಥೂಲ ಶರೀರಕ್ಕೆ ರವಾನೆ ಮಾಡುತ್ತದೆ. ಈ ಪ್ರಕ್ರಿಯೆಯನ್ನು ಗಾಳಿಯು ಸುವಾಸನೆ ಒಯ್ಯುವುದಕ್ಕೆ ಹೋಲಿಸಲಾಗಿದೆ. ಗುಲಾಬಿಯ ಸುಗಂಧವು ಎಲ್ಲಿಂದ ಬರುತ್ತಿದೆ ಎಂಬುದು ಯಾರಿಗೂ ಕಾಣದಿದ್ದರೂ ಗಾಳಿಯು ಈ ಸುಗಂಧವನ್ನು ಒಯ್ಯುತ್ತಿದೆ ಎನ್ನುವುದು ನಮಗೆ ತಿಳಿಯುತ್ತದೆ. ಇದು ಹೇಗೆ ಆಗುತ್ತಿದೆ ಎನ್ನುವುದು ನಮಗೆ ಕಾಣುತ್ತಿಲ್ಲವಾದರೂ ಈ ಕೆಲಸ ನಡೆಯುತ್ತಿದೆ. ಇದೇ ರೀತಿ ದೇಹಾಂತರವಾಗುವ ಪ್ರಕ್ರಿಯೆಯು ಕೂಡ ಬಹಳ ಸೂಕ್ಷ್ಮವಾದದ್ದಾಗಿದೆ. ಮರಣ ಕಾಲದಲ್ಲಿನ ವ್ಯಕ್ತಿಯು ಮನಸ್ಥಿತಿಗೆ ಅನುಗುಣವಾಗಿ ಆ ಸೂಕ್ಷ್ಮ ಆತ್ಮವು ಓರ್ವ ತಂದೆಯ ವೀರ್ಯದ ಮುಖಾಂತರ ಒಂದು ನಿರ್ದಿಷ್ಟ ತಾಯಿಯ ಗರ್ಭವನ್ನು ಪ್ರವೇಶಿಸಿ ಅವಳು ನೀಡುವ ನಿರ್ದಿಷ್ಟ ದೇಹವನ್ನು ಪಡೆಯುತ್ತದೆ. ಈ ದೇಹವು ಮನುಷ್ಯ, ಬೆಕ್ಕು, ನಾಯಿ ಅಥವಾ ಇನ್ನೇನಾದರೂ ಆಗಿರಬಹುದು. ಮೈಕ್ ರಾಬಿನ್ಸನ್ ಅಂದರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಮುಂದುವರಿಸ್ತೀರಾ? ಹರೇ ಕೃಷ್ಣ. ನಾನು ಮೊದಲ ಮಾತಾಜಿ. ಮೈಕ್ ರಾಬಿನ್ಸನ್ ಅಂದರೆ ಈ ಜೀವನಕ್ಕೆ ಮುನ್ನ ನಾವು ಬೇರೊಂದು ಜೀವಿಯಾಗಿದ್ದೆವು ಎಂದು ನೀವು ಹೇಳುತ್ತಿರುವಿರೇ? ಶಿಲಪ್ರಭುಪಾದರು: ಹೌದು. ಮೈಕ್ ರಾಬಿನ್ಸನ್: ಮತ್ತು ಮುಂದಿನ ಜೀವನದಲ್ಲಿ ನಾವು ಇನ್ನಾವುದೋ ಜೀವಿಯಾಗಿ ಹಿಂದಿರುಗುತ್ತೇವೆ? ಶಿಲಪ್ರಭುಪಾದರು: ಹೌದು, ಏಕೆಂದರೆ ನೀವು ಶಾಶ್ವತ. ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನೀವು ದೇಹಗಳನ್ನು ಬದಲಾಯಿಸುತ್ತಿದ್ದೀರಿ ಅಷ್ಟೇ. ಆದುದರಿಂದ ದೇಹದ ಬದಲಾವಣೆಯ ವ್ಯಾಪಾರವನ್ನು ನಿಲ್ಲಿಸುವುದು ಹೇಗೆಂಬುದನ್ನು ಹಾಗೂ ನಿಮ್ಮ ಮೂಲ ಆಧ್ಯಾತ್ಮಿಕ ಶರೀರವನ್ನು ಪಡೆದು ಅದರಲ್ಲಿ ಉಳಿಯುವುದು ಹೇಗೆಂಬುದನ್ನು ತಿಳಿದುಕೊಳ್ಳಲು ನೀವು ಆಶಿಸಬೇಕು. ಇದೇ ಕೃಷ್ಣ ಪ್ರಜ್ಞೆ. ಮೈಕ್ ರಾಬಿನ್ಸನ್: ಹೌದೇ? ಅಂದರೆ ಕೃಷ್ಣ ಪ್ರಜ್ಞೆಯನ್ನು ಪಡೆದರೆ ನಾಯಿಯಾಗುವ ಭಯ ಇರುವುದಿಲ್ಲವೇ? ಶಿಲಪ್ರಭುಪಾದರು: ಇಲ್ಲ. ಭಕ್ತರೊಬ್ಬರಿಗೆ ಈ ಶ್ಲೋಕವನ್ನು ಹುಡುಕಿ ಜನ್ಮ ಕರ್ಮ ಚ ಮೇ ದಿವ್ಯಂ. ಈ ಶ್ಲೋಕ ಭಗವದ್ಗೀತಾ 4ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿದೆ. ಶಿಷ್ಯ: ಮಾತಾಜಿ ಒಂಚೂರು ಮೇಲ್ ಮಾಡಿ ಮಾತಾಜಿ. ಇದು ಶ್ಲೋಕ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಅರ್ಜುನ. ಅರ್ಜುನನೇ, ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವಭಾವವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವವರು ದೇಹತ್ಯಾಗದ ಬಳಿಕ ಈ ಐಹಿಕ ಜಗತ್ತಿನಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಓಕೆ, ಕೊನೆ ಪ್ಯಾರ. ಶ್ರೀಲ ಪ್ರಭುಪಾದ: ಭಗವಂತ ಹೇಳುತ್ತಿದ್ದಾನೆ, ನನ್ನನ್ನು ಅರ್ಥ ಮಾಡಿಕೊಂಡಿರುವನು ಜನನ ಮರಣಗಳಿಂದ ಮುಕ್ತನಾಗಿರುತ್ತಾನೆ. ಆದರೆ ಪ್ರಾಪಂಚಿಕ ಊಹಾಪೋಹಗಳಿಂದ ಭಗವಂತನನ್ನು ಅರಿಯಲು ಸಾಧ್ಯವಿಲ್ಲ. ಭಗವಂತನ ಬಗ್ಗೆ ತಿಳಿಯುವ ಬುದ್ಧಿವಂತಿಕೆ ಬರಬೇಕಾದರೆ ವ್ಯಕ್ತಿಯು ಮೊದಲು ಆಧ್ಯಾತ್ಮಿಕತೆಯ ನೆಲೆಗೆ ಏರಬೇಕು. ಅವನಿಗೆ ಭಗವಂತನ ಅರಿವಾದಾಗಿನಿಂದಲೂ ಅವನಿಗೆ ಮತ್ತೊಂದು ಭೌತಿಕ ಶರೀರವಿರುವುದಿಲ್ಲ. ಅವನು ತನ್ನ ನಿಜವಾದ ನಿವಾಸಕ್ಕೆ, ಅಂದರೆ ಭಗವಂತನ ನಿವಾಸಕ್ಕೆ ಮರಳುತ್ತಾನೆ. ಅಂತಹವನು ದೇಹ ಬದಲಾವಣೆ ಇಲ್ಲದೆ ಶಾಶ್ವತವಾಗಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ 1ನೇ ಅಧ್ಯಾಯಗಳಿಂದ ಅಳವಡಿಸಲಾಗಿದೆ. ಓಕೆ, ಎಸ್.
ಸೊ ಇಲ್ಲಿ ನಾವು ಏನ್ ಚರ್ಚೆ ಮಾಡ್ತಿದ್ದೀವಿ? ಯಾವ್ದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ಇಲ್ಲಿ? ಪುನರ್ಜನ್ಮ. ಹೌದಾ? ಪುನರ್ಜನ್ಮ. ಪುನರ್ಜನ್ಮ ಅನ್ನೋದು ಹಾಗೆ ಆಗತ್ತಾ ಅನ್ನೋದು ಪ್ರಶ್ನೆ. ಹೌದಾ? ಇಷ್ಟೊಂದ್ಸರಿ ನಾವು ಮಾತಾಡ್ಕೊಂತೀವಲ್ವಾ, ಇಷ್ಟೊಂದು ಜನ ಹೇಳ್ತಾರಲ್ವಾ, ಪುನರ್ಜನ್ಮ ಅನ್ನೋದು ಏನು ಇಲ್ಲ, ಇನ್ನೊಂದು ಜನ್ಮ ಅನ್ನೋದು ಯಾರು ಕಂಡಿದ್ದಾರೆ? ಹೌದಾ? ಈಗ ನಮ್ಮ ಕಣ್ಣಿಗೆ ಕಾಣೋದು ಏನಪ್ಪ, ಸದ್ಯದಲ್ಲಿ ನಾವು ಇದೀವಿ, ಇಲ್ಲೆಲ್ಲೋ ಇದೀವಿ, ಈ ಶರೀರದಲ್ಲಿ ಇದೀವಿ, ನಮ್ಮ ಸುಖ ದುಃಖ ಎಂಜಾಯ್ ಮಾಡ್ಕೊಂಡು ಇಲ್ಲೇ ಲೈಫ್ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣಪ್ಪ. ಯಾರಿಗೆ ಗೊತ್ತು ಮುಂದೆ ಏನಾಗತ್ತೆ? ಇನ್ನೊಂದು ಜನ್ಮ ಅನ್ನೋದು ಇಲ್ಲ ಅನ್ನೋದು ಇದೆಯೋ ಇಲ್ವೋ ಅನ್ನೋದು ಖಚಿತವಾಗಿ ನಮಗೆ ಗೊತ್ತಿಲ್ಲ. ಹೌದಾ? ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಮಾಡ್ತಾನೆ, ಅದನ್ನ ಕನ್ಫರ್ಮ್ ಮಾಡ್ತಾನೆ ಕೃಷ್ಣ. ಅಲ್ಲ, ಕೃಷ್ಣ ಏನಂತಾನೆ, ಇನ್ನೊಂದು ತಥಾ ದೇಹಾಂತರ ಪ್ರಾಪ್ತಿ ಅಂತ ಕೃಷ್ಣ ಹೇಳ್ತಾನೆ. ತಥಾ ದೇಹಾಂತರ ಪ್ರಾಪ್ತಿ, ಇನ್ನೊಂದು ದೇಹ ಅನ್ನೋದು ಪ್ರತಿಯೊಂದು ಜೀವಿನೂ ತಗೊಳ್ಳೇಬೇಕು. ಪ್ರತಿಯೊಂದು ಜೀವಿಗೂ ತಗೊಳ್ಳೇಬೇಕು. ಪ್ರತಿಯೊಂದು ಜೀವಿಯು ಹುಟ್ಲೇಬೇಕು, ಪ್ರತಿಯೊಂದು ಜೀವಿಯು ಸಾಯ್ಲೇಬೇಕು. ಸತ್ಮೇಲೆ ಮತ್ತೊಂದು ಶರೀರ ತಗೊಳ್ಳೇಬೇಕು, ಅದು ಕಂಪಲ್ಸರಿ. ಯಾಕೆ ತಗೋಬೇಕು ಅವನು? ಅವನು ಮಾಡಿದ ಕರ್ಮಾನುಸಾರವಾಗಿ ಅವನು ತಗೊಳ್ಳೇಬೇಕು ದೇಹ. ಅವನ ಕರ್ಮಾನುಸಾರ. ಕರೆಕ್ಟ್ ಮಾತಾಜಿ, ಅವನ ಕರ್ಮಾನುಸಾರ. ಮತ್ತೆ ಯಾತಕ್ಕೆ ಅವನ ಶರೀರ ತಗೊಳ್ಳೇಬೇಕು? ಅವ್ನು ಶಾಶ್ವತ ಅಂತ ಹೇಳ್ತಾನಲ್ಲ, ಮತ್ತೆ ಜೀವಿ ಶಾಶ್ವತ. ಜೀವಿ ಶಾಶ್ವತ, ಮತ್ತೆ ದೇಹ ಯಾಕೆ ತಗೋಬೇಕಾದ್ರೆ ಶಾಶ್ವತ ಆದ್ರೆ? ಇನ್ನೊಂದು ಜನ್ಮಕ್ಕೆ ಕೊಡ್ತಾನಲ್ಲ, ಅದಕ್ಕೋಸ್ಕರ ತಗೊಂಡು ಅಲ್ಲಿ ಅವನು ಕಂಟಿನ್ಯೂ ಮಾಡ್ಬೇಕು. ಅವನ ಏನು ಸರ್ವಿಸ್ ಮಾಡಿರ್ತಾನೋ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ. ಇನ್ನೊಂದು ಲೈಫ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅವನು. ಕರೆಕ್ಟ್. ಸೊ ಇಲ್ಲಿ ಭಗವಂತನ ಪ್ರಜ್ಞೆ ಕಮ್ಮಿ ಇದ್ರೆ ಅಲ್ಲಿ ಕಂಟಿನ್ಯೂ ಮಾಡ್ತಾನೆ ನೆಕ್ಸ್ಟ್. ಕರೆಕ್ಟ್ ಮಾತಾಜಿ. ಸೊ ಭಗವಂತನ ಪ್ರಜ್ಞೆ ಪೂರ್ತಿಯಾಗಿ ಅವನಿಗೆ ಹತ್ಲಿಲ್ಲ ಅಲ್ಲ, ಭಗವಂತನ ಧಾಮಕ್ಕೆ ಹೋಗಕ್ಕೆ ಅವನು ಯೋಗ್ಯತೆ ಪಡ್ಕೊಳ್ಳಿಲ್ಲ, ಇನ್ನ ಆಗಿಲ್ಲ, ಅರ್ಧಂಬರ್ಧ ಆಯ್ತು, ಆತರ ಯೋಗ್ಯತೆ ಸಿಕ್ಕಿಲ್ಲ, ಅವಾಗ ಮತ್ತೆ ಶರೀರ ತಗೋಬೇಕಾಗತ್ತೆ. ನಿಜ, ದಟ್ ಇಸ್ ದ ಫ್ಯಾಕ್ಟ್. ಸೊ ಹಾಗಾಗಿ ಜನ್ಮ ಅನ್ನೋದು ಮತ್ತೆ ಮತ್ತೆ ಯಾಕೆ ತಾಳ್ತದೆ ಮನುಷ್ಯ? ಯಾಕಂದ್ರೆ ಅವನ ಕರ್ಮಗಳು ಮಾಡೋದು ನಿಲ್ಸಿಲ್ಲ, ಅವನ ಕೋರಿಕೆಗಳು ನಿಲ್ಸಿಲ್ಲ, ಅವನು ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆ ಆಗದಿರೋ ಕಾರಣ ಈ ಒಂದು ಭೌತಿಕ ಪ್ರಪಂಚದ ಒಂದು ತ್ರಿಗುಣಗಳ ಪ್ರಭಾವದಿಂದ ಅವನು ಮತ್ತೆ 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 ಕಾರ್ಯ ಮಾಡ್ತಾ ಹೋಗ್ತಾನೆ, ಜನ್ಮ ತಗೋತಾ ಹೋಗ್ತಾನೆ ಅಲ್ವಾ? ಮತ್ತೆ ಹಾಗಾದ್ರೆ ಜನ್ಮ ತಗೊಳ್ಳೋದಂದ್ರೆ ಕರೆಕ್ಟ್, ಅದು ಒಳ್ಳೇದಾ, ಚೆನ್ನಾಗಿದ್ಯಾ, ಹ್ಯಾಪಿ ಆಗಿದ್ಯಾ, ಅದು ನಡ್ಸ್ಕೊಂಡು ಹೋಗ್ತಾ ಇರ್ಬೇಕಾ ಅಥವಾ ನಿಲ್ಸ್ಬೇಕಾ ಇದನ್ನ? ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ನಿಲ್ಸ್ಕೊಳ್ಳೋದು ವಾಸಿ, ಭಗವನ್ ನಿವಾಸಕ್ಕೆ ಹೋಗ್ಬೇಕು. ಕೃಷ್ಣ ಪ್ರಜ್ಞೆದಲ್ಲಿದ್ರೆ ನಾವು ನಿಲ್ಸಕ್ ಸಾಧ್ಯ. ಅದರ್ವೈಸ್ ಈಗ ನೀವು ಕೃಷ್ಣ ಪ್ರಜ್ಞೆದಲ್ಲಿ ಇಲ್ಲ ಅನ್ಕೋಣ, ಅವ್ರಿಗೆ ಚೆನ್ನಾಗಿದ್ಯಾ ಜೀವನ, ಅವ್ರಿಗೆ ಹ್ಯಾಪಿ ಆಗಿದ್ಯಾ, ಆರಾಮಾಗಿದ್ಯಾ, ಖುಷಿಯಾಗಿದ್ಯಾ? ಏನೋ ಒಂದು ತೊಂದ್ರೆ, ಯೋಚನೆಗಳು, ಟೆನ್ಷನ್, ಕರ್ಮಗಳು ಮಾಡ್ತಾನೆ ಇರ್ತಾರೆ, ಕೆಟ್ಟ ಕರ್ಮಗಳು. ಮತ್ತೆ ಬೇರೆ ಡಿವೋಟೀಸ್ ಎಲ್ಲ ಆನ್ಸರ್ ಮಾಡಿ. ಅಮರನಾಥ್ ಪ್ರಭು, ಹರಿ ಕೃಷ್ಣ, ದಿವ್ಯಾ ಮಾತಾಜಿ, ನಿಶಾಂತ ಮಾತಾಜಿ, ರೇಣುಕಾ ಕಲಬುರ್ಗಿ ಮಾತಾಜಿ, ಎಲ್ಲರಿಗೂ ಈ ಜೀವನ ಪ್ರಶ್ನೆ ಏನಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಈ ಶರೀರ ಏನ್ ತಗೊಂಡಿದೀವಿ, ಇದ್ರಲ್ಲಿ ತುಂಬಾ ಸಂತೋಷ ಇದೆಯಾ, ಹ್ಯಾಪಿ ಇದೆಯಾ, ಆರಾಮಾಗಿದ್ದೀವಾ? ಏನ್ ಕಷ್ಟ ಇದೆ? ಏನ್ ಕಷ್ಟ ಸಿಗ್ತಿದೆ ನಮ್ಗೆ? ಇನ್ನಾರು ಒಂದ್ ಕಷ್ಟಗಳನ್ನ ಅನುಭವಿಸ್ಲೇಬೇಕಾಗ್ತಾ ಇದೆ ಅಲ್ವಾ? ಯಾರಿಗೂ ಸಾಯೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಸಾವು ಅನ್ನೋದು ಬಂದೇ ಬರತ್ತೆ. ಯಾರಿಗ ಇಷ್ಟ ಇದೆ ಈ ಪ್ರಪಂಚ ಬಿಟ್ಟು ಹೋಗೋದಿಕ್ಕೆ? ಆಕ್ಚುಲಿ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ನಮ್ಗೆ ಯಾಕೆ ಇಷ್ಟ ಇಲ್ಲ? ಆಕ್ಚುಲಿ ನಮ್ಗೆ ಯಾಕೆ ಸಾವು ನೋಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ, ಯಾಕಂದ್ರೆ ನಾವೆಲ್ಲ ಭಗವಂತನ ಅಂಶ ಆಗಿರೋದ್ರಿಂದ ಅಲ್ವಾ, ಆಧ್ಯಾತ್ಮಿಕ ಜೀವಿ ಆಗಿರೋದ್ರಿಂದ ನಾವೆಲ್ಲ ಹ್ಯಾಪಿಯಾಗಿರೋದಕ್ಕೆ ಬಯಸ್ತೀವಿ. ಆನಂದಮಯೋಭ್ಯಾಸ ಅಂತ ಹೇಳ್ತಾರೆ, ನಾವು ಯಾವಾಗ್ಲೂ ಆನಂದನ ಕೋರ್ಕೋತೀವಿ. ಆದ್ರೆ ಸಾವು ಅನ್ನೋದು ತುಂಬಾ ಪೇನ್ಫುಲ್ ಆಗಿರತ್ತೆ, ತುಂಬಾ ಕಷ್ಟವಾಗಿರತ್ತೆ ಒಂದ್ ಸಂದರ್ಭ. ಹಾಗಾಗಿ ಜೀವಿ ಅದನ್ನು ಕೋರ್ಕೊಳ್ಳೋದು, ಅದಕ್ಕೆ ತುಂಬಾ ಭಯ ಪಟ್ಕೋತೀವಿ ನಾವು ಅಲ್ವಾ? ಯಾರು ಏನ್ ಭಯ, ತುಂಬಾ ನಿಮ್ ಜೀವನದಲ್ಲಿ ಏನ್ ತುಂಬಾ ಭಯ ಅಂದ್ರೆ ಸಾವಂದ್ರೆ ತುಂಬಾ ಭಯ ಅಂತೀವಿ ಅಲ್ವಾ? ಯಾಕಂದ್ರೆ ಸಾವಲ್ಲಿ ಆತ್ಮ ಅನ್ನೋದು ದೇಹದಿಂದ ಬೇರೆ ಆಗತ್ತೆ. ಯಾವಾಗ ಬೇರೆ ಆಗತ್ತೆ? ಇನ್ನೇನು ಈ ಶರೀರದಲ್ಲಿ ನಾವು ಜೀವನ ಮಾಡಕ್ ಆಗಲ್ಲ ಅನ್ನೋ ಸಂದರ್ಭ ಬಂತಪ್ಪ ಅಲ್ವಾ? ತುಂಬಾ ಇದು ವಯಸ್ಸಾಗೋಯ್ತು, ಬೇಕಾದಷ್ಟು ರೋಗ ರುಜಿನಗಳು ಬಂತು, ಇನ್ನಿದಿಂದ ರಿಪೇರ್ ಆಗೋದಿಲ್ಲ ಅನ್ನೋ ಸಮಯದಲ್ಲಿ ಆ ಒಂದು ಕಾಲ ಬರುತ್ತೆ, ಅವಾಗ ಆತ್ಮ ಅನ್ನೋದು ದೇಹದಿಂದ ಸಪ್ರೇಟ್ ಆಗತ್ತೆ. ಕರೆಕ್ಟಾ? ಸೊ ನಾವೆಲ್ಲರೂ ಏನು ಆತ್ಮನ ದೇಹನ? ನಾವೆಲ್ಲ ದೇಹ, ಆತ್ಮ ಮಾತಾಜಿ. ಮತ್ತೆ ಯಾರು ಹೇಳ್ತೀರಾ? ನಾವೆಲ್ಲ ಆತ್ಮನ ದೇಹನ?
ಆತ್ಮ ಮಾತಾಜಿ. ನಾವೆಲ್ಲ ಆತ್ಮ ಅಲ್ವಾ? ಆತ್ಮ ನಾವೆಲ್ಲ ಜೀವಾತ್ಮ ನಾವಲ್ಲ ಅಲ್ವಾ? ಭಗವದ್ಗೀತೆ ಅದೇ ಹೇಳಲ್ವಾ? ನಾವೆಲ್ಲರೂ ಜೀವಾತ್ಮ ನಾವಲ್ಲ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಣಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮತ್ತೆ ನಾವು ಶರೀರ ಧರಿಸ್ತಾ ಇದೀವಿ ಅಲ್ವಾ? ಹೆಂಗೆ ನಾವು ಡ್ರೆಸ್ ಬದಲಾಯಿಸ್ಕೊಂಡಂಗೆ ಅಲ್ವಾ? ಪ್ರಭುಪಾದರು ಹೇಳಿದ್ರಲ್ವಾ ರಾಬಿನ್ಸನ್ಗೆ, ನಾಳೆ ನೀನ್ ಕೋಟ್ ಹಾಕೊಂಬಂದ್ರಿ, ಇವತ್ತು ಪ್ಯಾಂಟ್ ಶರ್ಟ್ ಹಾಕೊಂಬಂದಿ, ನಾಳೆ ಕೋಟ್ ಹಾಕೊಂಬಂದ್ರೆ ಬೇರೆ ವ್ಯಕ್ತಿ ಆಗ್ತೀಯ ನೀನು? ಇಲ್ಲ. ಇನ್ನೊಂದ್ ದಿವಸ ನಮ್ಮ ಬೇರೆ ನಾವೇನಾದ್ರು ಟ್ರೆಡಿಷನಲ್ ಡ್ರೆಸ್ ಹಾಕೊಂಬಂದ್ವಿ ಅನ್ಕೊಳ್ಳಿ, ಜುಬ್ಬ ಪೈಜಾಮ ಹಾಕೊಂಡ್, ನಾವು ಬೇರೆ ಡ್ರೆಸ್ ಬೇರೆ ವ್ಯಕ್ತಿ ಆಗ್ತಾನ ಅವನು? ಇಲ್ಲ. ಅದೇ ವ್ಯಕ್ತಿ ಅವನು, ಒಂದೇ ವ್ಯಕ್ತಿ, ಒಬ್ಬನೇ ಮನುಷ್ಯ ಅಲ್ವಾ? ನಾವು ದೇಹ ಬದಲಾವಣೆ ಮಾಡ್ತಾ ಇದೀವಿ. ದೇಹ ಬದಲಾವಣೆ ನಾವು ಈ ಜನ್ಮದಲ್ಲೂ ಮಾಡ್ತಾ ಇದೀವಿ. ಹೌದಾ? ಅಬ್ಸರ್ವ್ ಮಾಡಿದಿರಾ? ಸಣ್ಣ ವಯಸ್ಸಿಂದ ಮಗು ಆದಾಗ್ಲಿಂದ ಮಗು ಶರೀರದಲ್ಲಿ ಇದೀವಿ. ಹೌದಾ? ಮಗು ದೊಡ್ಡವನಾಗತ್ತೆ ಅಲ್ವಾ? ಸ್ಕೂಲ್ಗೆ ಹೋಗತ್ತೆ, ಅವಾಗ್ಲೂ ಬೇರೆ ಶರೀರ ಬರತ್ತೆ. ಶರೀರ ಬೆಳೆದಿದೆ ಅವಾಗ. ಹೌದಲ್ವಾ? ಅವಾಗ್ಲೂ ಶರೀರ ಬದಲಾವಣೆ ಆಗಿದೆ. ನಿಜಾನ? ಅದಾದ್ಮೇಲೆ ಮತ್ತೆ ಶರೀರ ಬದಲಾವಣೆ ಆಗತ್ತೆ ಅಲ್ವಾ? ಒಂದು ಯೌವನಕ್ಕೆ ಬಂದಾಗ ಮತ್ತೆ ಶರೀರ ದೊಡ್ಡದಾಗತ್ತೆ, ಬೆಳೆಯತ್ತೆ, ಅವಾಗ್ಲೂ ಶರೀರ ಬದಲಾವಣೆ ಇದೆ ಅಲ್ವಾ? ವಯಸ್ಸಾಗತ್ತೆ, ಅವಾಗ್ಲೂ ಶರೀರ ಬದಲಾವಣೆ. ಸೊ ಶರೀರ ಬದಲಾವಣೆ ಆಗ್ತಾನೇ ಇದೆ. ಈ ಪ್ರಪಂಚದಲ್ಲೂ ಈ ಜನ್ಮದಲ್ಲೂ ಶರೀರ ಅನ್ನೋದು ಬದಲಾವಣೆ ಆಗ್ತದೆ. ಸೊ ಕೊನೆಯದಲ್ಲೂ ಶರೀರ ಅನ್ನೋದು ಬದಲಾಯಿಸ್ತೀವಿ. ಇದ್ರೆ ಹೊಸದೇನೂ ಇಲ್ಲ ಇದ್ರಲ್ಲಿ ಅಲ್ವಾ? ಸೊ ಸಾವು ಅಂದ್ರೆ ಏನರ್ಥ? ಶರೀರನ ಬದಲಾಯಿಸೋದು ಅಲ್ವಾ? ಮತ್ತೆ ಶರೀರನ ಬದಲಾಯಿಸೋದಿದೆಯಲ್ಲ, ಅದಕ್ಕೆ ಸಾವು ಅಂತ ಕರೆಯೋದು ನಾವು. ರಿಪೀಟೆಡ್ ಬರ್ತ್ ಅಂಡ್ ಡೆತ್ ಅಲ್ವಾ? ಇನ್ನೊಂದು ಹುಟ್ಟು ತಗೊಂಡ್ರೆ ಸಾವು ಬರುತ್ತೆ, ಇನ್ನೊಂದು ಹುಟ್ಟು ತಗೊಳ್ದೆ ಹೋದ್ರೆ ಅವಾಗ ಸಾವಿಲ್ಲ. ಒಪ್ತೀರಾ? ಇನ್ನೊಂದು ಜನ್ಮ ತಗೊಂಡ್ರೇನೆ ಸಾವು ಅನ್ನೋದು ಬಂದೇ ಬರುತ್ತೆ. ಇನ್ನೊಂದು ಜನ್ಮನೇ ಇಲ್ಲ ಅಂದ್ರೆ ಅವ್ರಿಗೆ ಸಾವೆಲ್ಲೇನು ಬರುತ್ತೆ? ಸಾವು ಬರೋದಿಲ್ಲ ಅಲ್ವಾ? ಜನ್ಮ ತಗೊಂಡ್ರೇನೆ ನಾವು ಈ ಶರೀರ ಸ್ವೀಕರಿಸ್ಬೇಕಾಗತ್ತೆ. ಸೊ ಶರೀರ ಹೆಂಗ್ ಸ್ವೀಕರಿಸ್ತೀವಿ ನಾವು? ಶರೀರ ಬಂದ್ಬಿಟ್ಟು ಈ ಪ್ರಕೃತಿ ನಮ್ಗೆ ಕೊಡತ್ತೆ. ಯಾವ್ದ್ರ ಮೇಲೆ? ಮಾತಾಜಿ ಹೇಳ್ದಂಗೆ ನಾವು ಮಾಡಿದ ಕರ್ಮಗಳ ಮೇಲೆ. ಮತ್ತೆ ಯಂ ವಾಪಿ ಸ್ಮರಣ್ ಭಾವಂ ತ್ಯಜಂತಿ ಅಂತೆ ಕಲೇವರಂ ತಮ್ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕೃಷ್ಣ ಹೇಳ್ತಾನೆ 8ನೇ ಅಧ್ಯಾಯದಲ್ಲಿ, ನಾವು ಚರ್ಚೆ ಮಾಡ್ತೀವಿ ಅದನ್ನ. ಯಾವ ಮರಣಕಾಲದಲ್ಲಿ ನಾವು ಏನನ್ನ ಸ್ಮರಿಸ್ತಾ ಹೋಗ್ತೀವೋ, ನಾವು ದೇಹ ತ್ಯಾಗ ಮಾಡ್ತೀವೋ ಆ ರೀತಿ ದೇಹ ನಮ್ಗೆ ಸಿಗತ್ತೆ. ಓಕೆ. ಸೊ ಹಾಗಾಗಿ ಭಗವಂತನ ಸ್ಮರಣೆ ಮಾಡೋದು ಕೊನೆಗಾಲದಲ್ಲಿ ಅಂದ್ರೆ ಅದಷ್ಟು ಸುಲಭದ ಕಾರ್ಯ ಅಲ್ಲ. ಆಕ್ಚುಲಿ ಎಲ್ಲರೂ ಅದು ಮಾಡ್ಬೇಕು ನಾವು, ಆದ್ರೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಕೊನೆಗಾಲದಲ್ಲಿ ನಮ್ಗೆ ಭಗವಂತ ಜ್ಞಾಪಕ ಬರೋಂಗೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ನಮ್ಗೆ ಇನ್ನೊಂದು ದೇಹ ಇರಲ್ಲ. ಇಲ್ಲಾಂದ್ರೆ ನಾವು ಶರೀರನ ಬದಲಾವಣೆ ಮಾಡ್ಬೇಕಾಗತ್ತೆ. ಓಕೆನಾ? ಹೌದಲ್ವಾ? ಇಲ್ಲಿವ್ರಿಗೆ ಎಲ್ರಿಗೂ ಅರ್ಥ ಆಗ್ತದೆ ಅಲ್ವಾ? ಕಷ್ಟ ಇದೆಯಾ? ಇಲ್ಲ ಅಲ್ವಾ? ಮುಂದೆ ಶರೀರ ಅನ್ನೋದು ನಮ್ಗೇನ್ ಸಿಗತ್ತಲ್ಲ, ಅದು ಯಾವ್ದಕ್ ಹೋಲಿಸ್ತಾರೆ? ಹೆಂಗ್ ಸಿಗತ್ತದ ನಮ್ಗೆ? ವಾಯುರ್ಗಂಧ ನಿವಾಶಯಾತ್. ಹೆಂಗೆ ಗಾಳಿದಲ್ಲಿ ಸುವಾಸನೆ ಅಲ್ವಾ? ಒಂದು ರೋಸ್ ಗಾರ್ಡನ್ ಇದೆ ಅನ್ಕೊಳ್ಳಿ, ರೋಸು ಪರಿಮಳ ನಮಗೆ ಬರ್ತಿದೆ ಅಂದ್ರೆ, ಓ ಇಲ್ಲಿ ಗುಲಾಬಿ ಹೂ ಇದೆಯಪ್ಪ, ಗುಲಾಬಿ ದಿನ ಗಾರ್ಡನ್ ಇರಬೇಕು ಅಂತ ನಮ್ಗೆ ಅನ್ಸತ್ತೆ ಅಲ್ವಾ? ವಾಸನೆನೇ ಬರುತ್ತೆ, ವಾಸನೆಯಲ್ಲೇ ಗೊತ್ತಾಗತ್ತೆ. ಗಾಳಿ ಹೆಂಗೆ ವಾಸನೆ ಎಳ್ಕೊಂಡು ಹೋಗುತ್ತೋ ಅದೇ ತರ ನಮ್ಮ ವಾಸನೆ, ನಮ್ಮ ಕೋರಿಕೆಗಳು, ನಮ್ಮ ಇಚ್ಛೆ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ನಮ್ಮ ಬಯಕೆಗಳೇನಿದೆಯೋ ಇದೆಲ್ಲ ಒಂಥರ ವಾಸನೆ ಅಂತ ಕರೀತಾರೆ ಇದಕ್ಕೂ. ಇದೆಲ್ಲ ಒಂದು ಇಂಪ್ರೆಷನ್ಸ್ ಇದ್ದಂಗೆ, ಗುರ್ತುಗಳಿದ್ದಂಗೆ ನಮ್ಮ ಮನಸ್ಸಲ್ಲಿ ಇರತ್ತದು ಅಲ್ಲ. ನಮ್ದು 2 ದೇಹ ಇದೆ, ಹೌದಾ? ಭೌತಿಕ ದೇಹ ಒಂದು, ಇನ್ನೊಂದು ಸೂಕ್ಷ್ಮ ದೇಹ ಒಂದು, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಹೌದಲ್ವಾ? ಸೊ ಈ ಗುರುತುಗಳೆಲ್ಲ ಈ ಸೂಕ್ಷ್ಮ ದೇಹದಲ್ಲಿ ಇರುತ್ತೆ. ಮನಸ್ಸು, ಬುದ್ಧಿ, ಅಹಂಕಾರದಿಂದ ಮಾಡಿರುವಂಥದ್ದು ಸೂಕ್ಷ್ಮ ದೇಹ ಅಲ್ವಾ? ಈ ಭೌತಿಕ ದೇಹ ನಶ್ವರ ಆದ್ರೂ ಕೂಡ ಸೂಕ್ಷ್ಮ ದೇಹ ಅನ್ನೋದು ಯಾವಾಗಲೂ ಇರುತ್ತೆ ಆ ಜೀವಿ ಜೊತೆಗೆ. ಆ ಜೀವಿ ಆತ್ಮದ ಒಂದು ಸುತ್ತು ಆ ಸೂಕ್ಷ್ಮ ದೇಹ ಇರುತ್ತೆ. ಸೂಕ್ಷ್ಮ ದೇಹದಲ್ಲಿ ಏನೇನಿರುತ್ತೋ ಗುರುತುಗಳು, ನನ್ಗಿದ್ ಬೇಕು, ನನಗಿದಿಷ್ಟ, ನನಗಿದು ಕೋರಿಕೆ ಇದೆ, ನಂಗೆ ಈ ತರ ಜೀವನ ಮಾಡ್ಬೇಕು, ನಂಗೆ ಆ ಊರಂದ್ರೆ ಇಷ್ಟ, ನಂಗೆ ಎಷ್ಟೆಲ್ಲ ಇಷ್ಟ ಕಷ್ಟ ಎಲ್ಲ ಇರತ್ತಲ್ಲ, ಅದೆಲ್ಲ ಈ ಸೂಕ್ಷ್ಮ ದೇಹದಲ್ಲಿ ಕೂತಿರುತ್ತೆ. ಅದಕ್ಕೆ ಅನುಗುಣವಾಗಿ ನಮ್ಗೆ ದೇಹ ಸಿಗತ್ತೆ. ಅದಕ್ಕೆ ಅನುಗುಣವಾಗಿ ಒಂದು ಜೀವಿನ ಈ ದೇಹ ಬಿಟ್ಟ ಮೇಲೆ ಇನ್ನೊಂದು ಗರ್ಭದಲ್ಲಿ ಅದನ್ನ ಆ ಜೀವಿನ ಕಳಿಸ್ತಾನೆ ಭಗವಂತ. ಭಗವಂತ ಅಂದ್ರೆ ಡೈರೆಕ್ಟ್ ಭಗವಂತ ಅಲ್ಲ, ಭಗವಂತನ ಒಂದು
ಶಕ್ತಿ ಅಲ್ವಾ, ಭೌತಿಕ ಪ್ರಪಂಚದ ಪ್ರಕೃತಿ, ಯೋಗಮಾಯ ಮುಖಾಂತರ ಇದೆಲ್ಲ ಬದಲಾವಣೆ ಆಗತ್ತೆ. ಓಕೆನಾ? ಈ ತರ ದೇಹನ ನಾವು ಬದಲಾಯಿಸ್ತೀವಿ. ಇವಾಗ ಪ್ರಶ್ನೆ ಏನಪ್ಪಾ, ಇದಕ್ಕೆ ಇವರು ರಾಬಿನ್ಸನ್ ಏನ್ ಕೇಳ್ತಾರೆ, ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರಿಗೆ ಇನ್ನೊಂದು ದೇಹ ಬದಲಾವಣೆ ಇರೋದಿಲ್ವಾ, ಅಂತ ಕೇಳಿದ್ರು. ಅದಕ್ಕೇನು ಉತ್ತರ ಹೇಳಿದ್ರು ಪ್ರಭುಪಾದರು? ಯಾರು ಹೇಳ್ತೀರಾ? ಏನಂತಾರೆ ಪ್ರಭುಪಾದರು? ಇದೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ? ಇಲ್ಲ ಅಂತ ಹೇಳ್ತಾರೆ ಮಾತಾಜಿ. ಯಾತಕ್ಕೆ? ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣನನ್ನೇ ನಾವು ಆರಾಧಿಸ್ತಾ ಇರೋದ್ರಿಂದ ನಾವು ಮೋಕ್ಷ ಹೊಂದುತ್ತೀವಿ ಅಂತ. ಥ್ಯಾಂಕ್ ಯು ಪ್ರಭು. ಸೊ ಕೃಷ್ಣ ಪ್ರಜ್ಞೆದಲ್ಲಿದ್ರೆ ನಾವೆಲ್ಲರೂ ಈ ಒಂದು ಭೌತಿಕ ಪ್ರಪಂಚದ ಒಂದು ಗುಣಗಳಿಂದ ನಾವೆಲ್ಲರೂ ಅತೀತರಾಗ್ತೀವಿ ಅಲ್ವಾ. ನಾವು ಸತ್ವಗುಣ, ರಜೋಗುಣ, ತಮೋಗುಣ, ಗುಣಾತೀತ ಆಗ್ಬೇಕು ನಾವೆಲ್ಲರೂ. 3 ಗುಣನ ದಾಟೋ ಅಂತ ಒಂದು ಹಂತಕ್ಕೆ ಬರ್ಬೇಕು, ಒಂದು ಸ್ಟೇಜ್ಗೆ ಬರ್ಬೇಕು. ಅದು ಓನ್ಲಿ ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದನೇ ಸಾಧ್ಯ. ಬಾಕಿ ಎಲ್ಲ ಕರ್ಮಗಳು ನಮ್ಮನ್ನ ಈ ತ್ರಿಗುಣಗಳಲ್ಲೇ ಇಡ್ಸತ್ತೆ. ಅದರಿಂದನೇ ನಮ್ಗೆ ಇನ್ನೊಂದು ದೇಹ ರೆಡಿ ಆಗ್ತಾ ಇರತ್ತೆ. ನಾವು ಕರ್ಮ ಮಾಡ್ತಾನೆ, ಓ ಈಕೆಗೆ ಏನ್ ಇಷ್ಟ, ಇವಳು ಏನ್ ಕಷ್ಟ, ಇವಳಿಗೆ ಯಾವ ತರ ಸರ್ಕಮ್ಸ್ಟಾನ್ಸ್ ಇಷ್ಟ ಆಗತ್ತೆ, ಏನ್ ಸಂದರ್ಭ ಕೊಡ್ಬೇಕು ಅನ್ನೋದೆಲ್ಲ ಎಲ್ಲ ಗೊತ್ತಾಗ್ತಾ ಹೋಗತ್ತೆ ಆ ಒಂದು ಪ್ರಕೃತಿಗೆ. ಗೊತ್ತಾಗ್ತಿದ್ಯಾ? ಸೊ ಆ ತರ ದೇಹ ರೆಡಿ ಆಗ್ತಾ ಇರತ್ತೆ ನಮ್ಗೆ. ನೆಕ್ಸ್ಟ್ ದೇಹ ಅನ್ನೋದು ನಾವು ಪ್ರೆಸೆಂಟ್ಲಿ ಇವಾಗ ಮಾಡೋ ಕರ್ಮಗಳ ಆಧಾರದ ಮೇಲೆ ರೆಡಿ ಆಗ್ತಾ ಇರತ್ತಂತೆ ನಮ್ಗೆ ಸಿಗ್ಬೇಕಾಗಿರುವಂತ ದೇಹ, ನಾವು ಸಾವು ಹೊಂದಾದ್ಮೇಲೆ. ಸೊ ನಾವೇನು ಹೆದರ್ಕೋಬೇಕಾಗಿಲ್ಲ, ಓ ದೇಹದ ಕೊರತೆ ಇದೆ ಅಂತ ಏನೂ ಇಲ್ಲ. ಇಷ್ಟೊಂದೆಲ್ಲ ಜೀವಿ ರಾಶಿಗಳಿದೆ, ಇಷ್ಟೊಂದೆಲ್ಲ ದೇಹಗಳಿದೆ. ಯಾವ್ದಾರ ಒಂದ್ ದೇಹದಲ್ಲಿ ನಮ್ಮನ್ನ ಕಳಿಸ್ತಾನೆ ಕೃಷ್ಣ. ಬಟ್ ಅದು ಆಗದೆ ಇರ್ಬೇಕು ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಮಾತ್ರ ಸಾಧ್ಯ. ಅದು ಹೇಗೆ? ಕೃಷ್ಣ ಏನಂತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸುವರ್ಜುನ. ಇದೆಲ್ಲರೂ ಕಲ್ತ್ಕೋಬೇಕು ಈ ಶ್ಲೋಕ. 4ನೇ ಅಧ್ಯಾಯ ಭಗವದ್ಗೀತೆ 9ನೇ ಶ್ಲೋಕ 4.9. ಆಯ್ತಾ? ಸೊ ಜನ್ಮಾಷ್ಟಮಿ, ನಾವೆಲ್ಲರೂ ಜನ್ಮಾಷ್ಟಮಿ ಆಚರಿಸಿದ್ವಿ ಮೊನ್ನೆ, ಹೌದಾ? ಶನಿವಾರ ದಿವಸ ಜನ್ಮಾಷ್ಟಮಿ ಯಾತಕ್ಕೆ ನಾವು ಆಚರಿಸ್ಬೇಕು? ಕೃಷ್ಣ ಅವತಾರ ತಗೊಂಡ, ಬಂದಪ್ಪ, ಹೋದಪ್ಪ, ಮತ್ ನಾವ್ಯಾಕೆ ಆಚರಿಸ್ಬೇಕು? ಏನ್ ಬರತ್ ನಮ್ಗೆ ಆಚರಣೆ ಮಾಡಿದ್ರೆ? ಅವ್ನ ಜನ್ಮ ಬಗ್ಗೆ ತಿಳ್ಕೊಂಡ್ರೆ, ಅವ್ನ ಕಾರ್ಯ ಬಗ್ಗೆ ತಿಳ್ಕೊಂಡ್ರೆ ಏನ್ ಬರುತ್ತೆ? ಎಲ್ಲದಕ್ಕೂ ಫಲಿತ ಇದೆ, ಆಧ್ಯಾತ್ಮಿಕ ಫಲಿತ ಇದೆ ಅಲ್ವಾ. ಕೃಷ್ಣನ ಜನ್ಮ, ಕರ್ಮ, ದಿವ್ಯ ಲೀಲೆಗಳನ್ನ ಅರ್ಥ ಮಾಡ್ಕೊಂಡ್ರೆ, ತತ್ವ ರೂಪದಲ್ಲಿ ಅವನ್ ಹೇಗ್ ನಡ್ಕೊಂಡಿದ್ದಾನೋ ಶಾಸ್ತ್ರ ರೂಪದಲ್ಲಿ ಅರ್ಥ ಮಾಡ್ಕೊಂಡ್ರೆ, ಅವಾಗ ಕೃಷ್ಣನಂತಾನೆ ಇನ್ನೊಂದು ಜನ್ಮ ಇಲ್ಲ ನಿನಗೆ ಅಂತಾನೆ ಅಲ್ವಾ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ. ಈ ದೇಹ ಬಿಟ್ಟು ಹೋದ್ಮೇಲೆ ಇನ್ನೊಂದ್ಸರಿ ಮತ್ತೆ ಇನ್ನೊಂದ್ ಜನ್ಮ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಭೌತಿಕ ಪ್ರಪಂಚಕ್ಕೆ ಮತ್ತೆ ಬರೋ ಅಂತ ಒಂದು ಪ್ರಸಂಗ ಬರೋದಿಲ್ಲ ನಮ್ಗೆ. ಅದಕ್ಕೆ ಕೃಷ್ಣ ಪ್ರಜ್ಞೆ ಅನ್ನೋದು ಅಷ್ಟು ಪವರ್ಫುಲ್. ಕೃಷ್ಣ ಪ್ರಜ್ಞೆದಲ್ಲಿದ್ರೆ ಇನ್ನೊಂದು ಜನ್ಮ ಇಲ್ಲದೆ ಆ ವ್ಯಕ್ತಿ ಅನ್ನೋನು ಇರೋ ಸಮಯದಲ್ಲೇ, ಇರೋ ಸಂದರ್ಭದಲ್ಲಿ, ನಾವು ಇವಾಗ ಎಲ್ಲಿದ್ದೀವೋ ಇದೇ ನಾವು ಆಧ್ಯಾತ್ಮಿಕದ ಒಂದು ಪ್ರಜ್ಞೆದಲ್ಲಿದ್ರೆ, ಯಾವಾಗ್ಲೂ ಕೃಷ್ಣ ಕಾನ್ಷಿಯಸ್ನೆಸ್ ಅಲ್ಲಿ ಇದ್ರೆ, ಕೃಷ್ಣನ ಪ್ರಜ್ಞೆದಲ್ಲಿ ಯಾವಾಗ್ಲೂ ಇದ್ರೆ ಅಲ್ವಾ. ಇವಾಗ ನಾವಿರುವಂತ ಜಾಗನೇ ಭೌತಿಕ ಪ್ರಪಂಚದಿಂದ ಅದು ನಮ್ಮ ಪ್ರಜ್ಞೆಯ ಅನುಸಾರವಾಗಿ ನಾವು ಜನ್ಮ ತಾಳ್ತೀವಿ. ಗೊತ್ತಾಯ್ತಾ? ನಾವ್ ಯಾವ ಪ್ರಜ್ಞೆದಲ್ಲಿರ್ತೀವೋ ಆ ಪ್ರಜ್ಞೆಗೆ ಅನುಗುಣವಾಗಿ ನಮಗೆ ಜನ್ಮ ಸಿಗತ್ತೆ. ಸತ್ವಗುಣದಲ್ಲಿದ್ರೆ ಮೇಲ್ಗಡೆ ಲೋಕಗಳಿಗೆ ಹೋಗ್ತೀವಿ ನಾವು, ಸ್ವರ್ಗ ಅಲ್ವಾ, ಸ್ವರ್ಗಲೋಕ, ಜನಲೋಕ, ಮಾರಲೋಕ, ತಪಲೋಕ, ಮೇಲ್ಗಡೆ 7 ಲೋಕಕ್ಕೆ ಹೋಗಕ್ಕೆ ಚಾನ್ಸ್ ಇದೆ. ರಜಸ್ತಮ ಗುಣದಲ್ಲಿದ್ರೆ ಇದೇ ಭೂಲೋಕದಲ್ಲಿ ಬರ್ತೀವಿ ನಾವು ಮತ್ತೆ. ಅಂದ್ರೆ ರಜೋಗುಣ ತಮಗುಣ ಎರಡೂ ಮಿಶ್ರಣ ಇದ್ರೆ, ತಮೋ ಗುಣ ಇದ್ರೆ ಕೆಳಗಡೆ ಲೋಕಗಳಿಗೆ ಹೋಗ್ತೀವಿ ನಾವು, ಹೋಗಕ್ಕೆ ಚಾನ್ಸಸ್ ಜಾಸ್ತಿ ಇದೆ, ಹೈ ಚಾನ್ಸಸ್ ಅಲ್ವಾ. ಅತಳ, ವಿತಳ, ಸುತಳ, ತಲಾತಲ, ಮಹಾತಳ, ರಸಾತಳ, ಪಾತಾಳ. ಆ ಪಾತಾಳ ಕೆಳಗಡೆ ಬರುತ್ತೆ ಇಷ್ಟೆಲ್ಲ ನರಕ ಲೋಕಗಳು. ನರಕ ಲೋಕಗಳು ಯಾರಿಗೋಸ್ಕರ ಇಟ್ಟಿರ್ತದಲ್ಲ, ಅದೆಲ್ಲ ಯಾರ್ಯಾರು ಧರ್ಮದ ವಿರುದ್ಧ, ಶಾಸ್ತ್ರದ ವಿರುದ್ಧ ನಡ್ಕೋತಾರೋ ಅಲ್ವಾ, ಇಷ್ಟೆಲ್ಲ ಪಾಪ ಕಾರ್ಯಗಳು ಮಾಡ್ತಾರೋ ಈ ಭೂಮಿ ಮೇಲೆ ಇದ್ಕೊಂಡು, ಅವರಿಗೆ ಅಲ್ಲಿ ತೋರಿಸ್ತಾರೆ ಕೃಷ್ಣ ನಾನು ಇದೀನಿ ಅಂತ. ಅಲ್ಲೋಕ ಕರ್ಕೊಂಡು ಹೋದಾಗ ಗೊತ್ತಾಗತ್ತ ನನಗೆ, ಓಹೋ ಎಲ್ಲ ಶಾಸ್ತ್ರದಲ್ಲಿ ಹೇಳಿದ್ರೆ ಇದ್ದೇ ಹಾಗಾದ್ರೆ ಅಲ್ವಾ. ನಾವು ನೋಡಿದ ನರಕಲೋಕ ನಾವು ಯಾರು ನೋಡಿಲ್ಲ, ಅದು ನೋಡಿದ್ರು ನಮ್ಗೆ ನಾಪಕ ಇಲ್ಲ, ನಿಜನ. ಆದ್ರೆ ಅಲ್ಲಿ ಹೋದಾಗ ನಮ್ಗೆ ನಾಪಕ ಬರುತ್ತೆ. ಸೊ ಅದು ಜಸ್ಟ್ ಲೈಕ್ ಹೆಂಗೆ ಈ ಪ್ರಪಂಚದಲ್ಲೂ ಅಷ್ಟೇ ಅಲ್ವಾ. ಯಾರು
ರೋಡ್ ರೂಲ್ಸ್ ಫಾಲೋ ಮಾಡಲ್ವೋ, ಸ್ಟೇಟ್ ರೂಲ್ಸ್ ಫಾಲೋ ಮಾಡಲ್ವೋ ಅಲ್ವಾ, ದೇಶದ ಪ್ರಜೆಯಾಗಿ ಸರಿಯಾಗಿ ನಿಯಮಗಳನ್ನ ನಡ್ಸ್ಕೊಂಡು ಹೋಗಲ್ವೋ, ಅವನಿಗೆ ಶಿಕ್ಷೆ ಹಾಕ್ತಾರೆ. ಶಿಕ್ಷೆ ಹಾಕಿದಾಗ ಜೈಲಿಗೆ ಹೋಗ್ಲೇಬೇಕಾಗತ್ತಲ್ವಾ. ಸೊ ಜೈಲು ಯಾವ್ದಕ್ಕೆ ಹೋಲಿಸ್ತಾರೆ? ಈ ಲೋಕಗಳಿಗೆ ಹೋಲಿಸೋದು, ನರಕ ಲೋಕಗಳಿಗೆ ಅಲ್ಲ. ಶಿಕ್ಷೆ ಅನ್ನೋದು ಯಾಕೆ ಇಟ್ಟಿರೋದು? ಅವನು ತಿದ್ದುಕೊಂಡು ಸುಧಾರಿಸ್ಕೊಳ್ಳಿ ಅನ್ನೋದಕ್ಕೆ ವ್ಯಕ್ತಿ ಅಲ್ವಾ, ಮತ್ತೆ ತಪ್ಪು ಮಾಡದೇ ಇರ್ಲಿ ಅನ್ನೋದಕ್ಕೆ. ಸೊ ಈ ಜೈಲ್ ಕಾನ್ಸೆಪ್ಟು, ಪೊಲೀಸ್ ಕಾನ್ಸೆಪ್ಟ್ ಇದೆಲ್ಲ ಎಲ್ಲಿಂದ ಬರ್ತಿದೆ? ಇದೆಲ್ಲ ಬರ್ತಾ ಇರೋದು ನಮ್ಮ ಶಾಸ್ತ್ರದಿಂದನೇ ಅಲ್ವಾ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾತಿಗೆ ಬೇಕು ನಮಗೆ ಅಲ್ವಾ? ಇದೆಲ್ಲ ಇಟ್ಟಿರೋದು ಕೃಷ್ಣ ನಮ್ಮನ್ನ ತಿದ್ದೋದಿಕ್ಕೋಸ್ಕರ ಇಟ್ಟಿರೋದು. ನಾವಾಗಾರ ಯಾರ್ದು ಕೊಲೆ ದರೋಡೆ ಏನೂ ಮಾಡಿಲ್ಲಪ್ಪ, ಮತ್ ನಮಗೆ ಅದೆಲ್ಲ ಇರತ್ತಾ? ನಾವ್ ಯಾರಿಗೂ ಏನು ಹಿಂಸೆ ಮಾಡಿಲ್ಲ, ನಾವ್ ಯಾರಲ್ಲೂ ದರೋಡೆ ಮಾಡಿಲ್ಲ, ಯಾರನ್ನೂ ಕೊಂದಿಲ್ಲ, ಏನು ಕಳ್ತನ ಮಾಡಿಲ್ಲ. ಮತ್ ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾ? ಈ ಅವೇರ್ನೆಸ್ ಬೇಕಾ ನಮ್ಗೆ? ಈ ಜ್ಞಾನ ಬೇಕಾ ನಮ್ಗೆ? ಬೇಕು. ಯಾಕಂದ್ರೆ ನಾವು ಪ್ರತಿನಿತ್ಯ ಮಾಡುವಂತ ಎಷ್ಟೊಂದೆಲ್ಲ ಕರ್ಮಗಳಲ್ಲಿ ಪಾಪ ಅನ್ನೋದು ಸೇರುತ್ತೆ. ಎಲ್ಲಿವರೆಗೂ ಅದು ಕೃಷ್ಣ ಪ್ರಜ್ಞೆ ಅಲ್ವೋ, ಅಂದ್ರೆ ಎಲ್ಲಿವರೆಗೂ ಭಗವಂತನ ಸೇರಿಸಿ ಮಾಡ್ತಿಲ್ವೋ ಅಲ್ಲಿವರೆಗೂ ನಾವು ತಗೊಳ್ಳೋ ಶ್ವಾಸದಲ್ಲೂ ಕೂಡ ಪಾಪ ಅನ್ನೋದಿದೆ. ಜಸ್ಟ್ ಗಾಳಿ ತಗೊಂತೀವ, ಎಷ್ಟೆಲ್ಲ ಕ್ರಿಮಿಕೀಟಗಳು ಒಳಗಡೆ ಹೋಗುತ್ತೆ ಅಷ್ಟೇ. ಅದಕ್ಕೆ ಅಷ್ಟೇ ಇರೋದು ಲೈಫ್ ಸ್ಪ್ಯಾನ್, ಅದ್ರದ್ದು ಅಷ್ಟೇ, ಕೆಲವು ಕ್ಷಣಗಳು ಮಾತ್ರ ಅದು ಬದುಕತ್ತೆ. ಬಟ್ ನಾವು ಅದನ್ನ ಕೊಲೆ ಮಾಡಿರೋಂಥ ಪಾಪ ನಮಗೆ ಸೇರತ್ತೆ. ನಾವು ನಡ್ಕೊಂಡು ಹೋಗ್ತದೆ ದಾರಿದಲ್ಲಿ, ನಾವು ನೋಡ್ಕೊಂಡು ನಡೀತೀವ, ಕೆಳಗಡೆ ಇರುವೆ ಇದೆಯಾ, ಗೊದ್ದ ಇದೆಯಾ, ಏನಾರು ಇದೆಯಾ ಅಂತ ನೋಡ್ತೀವ? ಏನಿಲ್ಲ, ನಾವು ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಗಾಡಿದಲ್ಲಿ ಹೋಗ್ತೀವಿ, ಕೆಳಗಡೆ ಏನಾರು ಕಾಣುತ್ತಾ ನಮಗೆ? ಎಷ್ಟು ಬುರ್ರ ಅಂತ ಹೋಗ್ತೀವಿ ಅಷ್ಟೇ. ಹೌದಾ? ಎಷ್ಟೊಂದೆಲ್ಲ ಕ್ರಿಮಿಕೀಟಗಳು ಸಾಯತ್ತೆ, ಎಷ್ಟೆಲ್ಲ ಇರುವೆ, ಗೊದ್ದ, ಚಿಕ್ಕ ಪಕ್ಷಿಗಳು, ಚಿಕ್ಕ ಪ್ರಾಣಿಗಳು ಸಾಯತ್ತೆ. ಹೌದಲ್ವಾ? ನಾವು ಮನೆಯಲ್ಲಿ ಅಡುಗೆ ಮಾಡ್ತೀವಿ, ಗ್ಯಾಸ್ ಹಚ್ತೀವಿ. ಹೌದಾ? ಗ್ಯಾಸ್ ಹಚ್ಚಿದ ತಕ್ಷಣ ಅಲ್ಲಿ ಎಷ್ಟೆಲ್ಲ ಗಾಳಿದಲ್ಲಿ ಕ್ರಿಮಿಕೀಟಗಳಿರುತ್ತೆ, ಅದೆಲ್ಲ ಸಾಯತ್ತೆ ಒಂದೇ ಸರಿ. ಒಂದು ಸರಿ ಲೈಟ್ರ್ ಕೊಟ್ಟಿದ ತಕ್ಷಣ, ಹೊಡೆದ ತಕ್ಷಣ ಎಲ್ಲ ಹೊರಟೋಗುತ್ತೆ. ಕಸ ಗುಡಿಸ್ತೀವಿ ಮನೇಲಿ, ಹೌದಾ? ಎಷ್ಟೆಲ್ಲ ಎಷ್ಟೆಲ್ಲ ಕ್ರಿಮಿಕೀಟಗಳು ಸಾಯತ್ತೆ. ಮಿಕ್ಸಿ ತಿರುಗಿಸ್ತೀವಿ, ಎಷ್ಟೆಲ್ಲ ಸಾಯತ್ತೆ. ಸೊ ಎಷ್ಟೆಲ್ಲ ನಾವು ಪಾಪಗಳು ಮಾಡ್ತಾ ಇದ್ದೀವಿ, ಚಿಕ್ಕ ಪುಟ್ಟದ್ದೇ ಇರ್ಬೋದು, ಅದೆಲ್ಲ ಸೇರಿ ಅದೊಂದು ಮೂಟೆ ಆಗಲ್ವಾ? ಪ್ರತಿನಿತ್ಯ ನಾವು ಬದುಕಿರೋಂಥ ಕಾಲ ಮಾಡ್ತಿದ್ದೀವಿ, ಹೌದಲ್ವಾ? ಅಷ್ಟೇ ಅಲ್ಲದೆ ಇನ್ನೂ ಎಷ್ಟೆಲ್ಲ ಮಾಡ್ತಿರ್ತೀವಿ, ಎಷ್ಟೆಲ್ಲ ಮಾತಾಡ್ತೀವಿ, ಏನೆಲ್ಲ ನೋಡ್ತೀವಿ, ಏನೆಲ್ಲ ತಿಂತೀವಿ, ಅವ್ರ ಬಗ್ಗೆ ಮಾತಾಡ್ತೀವಿ ಅಲ್ವಾ? ಎಷ್ಟೆಲ್ಲ ಅನರ್ಥಗಳು ನಮ್ಮಲ್ಲಿರುತ್ತೆ ಜನ. ಸೊ ಹಾಗಾಗಿ ಎಷ್ಟೆಲ್ಲ ಪಾಪಗಳು ನಾವು ಮಾಡೋ ಕರ್ಮಗಳಲ್ಲಿ ಸೇರ್ತಾನೆ ಇರುತ್ತೆ. ಈವನ್ ನಾವು ಸಸ್ಯಾಹಾರಿ ತಿನ್ನೋರೇ ಆಗಿರ್ಬೋದು, ಮಾಂಸ ತಿಂದೇ ಇರ್ಬೋದು, ಆದ್ರೂ ಕೂಡ ಪಾಪ ಸೇರತ್ತೆ. ಯಾಕಂದ್ರೆ ನಾವು ಒಂದು ಜೀವಿನ ಒಂದು ಗಿಡನ ನಾವು ಕತ್ತರಿಸ್ಕೊಂಡು ತಿಂತಿದ್ದೀವಿ, ಹೌದಲ್ವಾ? ಅದ್ರಲ್ಲೂ ಪಾಪ ಇದೆ. ಸೊ ಪ್ರತಿಯೊಂದು ಕರ್ಮದಲ್ಲೂ ಪಾಪ ಇದೆ. ಅದೇ ಕೃಷ್ಣ ಹೇಳ್ತಾನೆ. ಎಲ್ಲಿವರೆಗೂ ಅದು ಕೃಷ್ಣ ಪ್ರಜ್ಞೆ ಅಲ್ವೋ, ಅಂದ್ರೆ ಕೃಷ್ಣನಿಗೆ ಅರ್ಪಿಸೋದಿಲ್ವೋ, ನಾವು ಮಾಡೋ ಆಹಾರ ಭಗವಂತನಿಗೆ ಅರ್ಪಿಸದೆ ತಿಂತಿದೀವೋ, ಅದ್ರಲ್ಲಿ ಪಾಪ ಇದೆ. ಎಲ್ಲಿವರೆಗೂ ನಾವು ಭಗವಂತನ ವಿಷಯ ಬಗ್ಗೆ ಮಾತಾಡೋದಿಲ್ವೋ, ಅದು ಇದು ಪ್ರಜಲ್ಪ ಮಾಡ್ಕೊಂಡಿರ್ತೀವೋ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮತ್ತೆ ಅವಾಗ ನಮ್ಮ ಮನ್ಸೆಲ್ಲ ಮತ್ತೆ ಕಂಟಾಮಿನೇಟ್ ಆಗತ್ತಲ್ವಾ? ಮತ್ತೆ ನಾವು ಪಾಪನ ಸೇರಿಸ್ಕೊಂಡಂಗೆ ಅಲ್ವಾ? ಮತ್ತೆ ನಾವು ತ್ರಿಗುಣಗಳಲ್ಲೇ ಇದ್ದಂಗೆ. ಎಲ್ಲಿವರೆಗೂ ತ್ರಿಗುಣಗಳಲ್ಲಿ ಇರ್ತೀವೋ, ತ್ರಿಗುಣದ ಒಂದು ಗುಣದ ಪ್ರಭಾವದಲ್ಲಿ ಇರ್ತೀವೋ, ಅಲ್ಲಿವರೆಗೂ ನಾವು ಪಾಪದ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ಇರ್ತೀವಿ ಅಂತ ಅರ್ಥ, ಆಯ್ತಾ? ಸೊ ಕರ್ಮಚಕ್ರ ಅನ್ನೋದು ತುಂಬಾ ಡೀಪ್ ಅದು. ಬಟ್ ಕರ್ಮ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕರ್ಮದ ಒಂದು ಪ್ರತಿಫಲ ಅನುಭವಿಸ್ಲೇಬೇಕು, ಎಷ್ಟೇ ದೊಡ್ಡ ವ್ಯಕ್ತಿ ಅದು. ಆ ಕರ್ಮದ ಫಲಿತ ಅನ್ನೋದು ಏನಿದೆಯಲ್ಲ, ಒಳ್ಳೇದು ಕೆಟ್ಟದ್ದು, ಅದೆರಡರಿಂದ ಹೊರಗೆ ಬರೋದಕ್ಕೆ ಕೃಷ್ಣ ಹೇಳುತ್ತೆ ನಮ್ಗೆ, ಈ ಒಂದು ಇನ್ನೊಂದು ಜನ್ಮ ತಗೊಳ್ಳದೇ ಇರೋದು. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆದಲ್ಲಿ ಇರೋದಕ್ಕೆ ಕೃಷ್ಣ ಹೇಳೋದು. ಕೃಷ್ಣ ಪ್ರಜ್ಞೆ ಮಾಡೋದು ತುಂಬಾ ಸುಲಭ ಅಲ್ವಾ? ನಮ್ಗೆ ಈ ತರ ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದು, ಇಷ್ಟು ಒಳ್ಳೆ ನಮ್ಮ ಭಕ್ತರ ಸಾಂಗತ್ಯ ಇದ್ರು ಅಲ್ವಾ? ನಾವೆಲ್ಲ ಎಷ್ಟು ಜನ ಸೇರಿದೀವಿ? 18 ಜನ ಸೇರಿದೀವಿ. ನಾವೆಲ್ಲರೂ ಒತ್ತಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲ ಒಂದು ವಿಷಯದ ಬಗ್ಗೆ ಅಲ್ವಾ, ನಾವೆಲ್ಲರೂ ಇಷ್ಟು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಿದೀವಿ ಅಲ್ವಾ? ಇನ್ನೊಂದು ಜನ್ಮದ ಬಗ್ಗೆ ನಮ್ಗೆಲ್ಲರೂ ಗೊತ್ತು. ಎಲ್ಲರೂ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತು, ಹೌದಾ? ನಾವು ಡೆಸ್ಟಿನೇಷನ್ ಹಾಕ್ತೀವಿ, ಮ್ಯಾಪ್ಸ್ ಅಲ್ಲಿ ಕೊಡ್ತೀವಿ, ಎಲ್ಲಿ ಹೋಗ್ಬೇಕು ನಮಗೆ ಗೊತ್ತು, ಹೌದಾ? ನಾವು ಸಾವಾದ್ಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿದ್ಯಾ? ಗೊತ್ತಿರ್ಬೇಕಲ್ವಾ? ನಮಗೆ ಗೊತ್ತಿರಬಾರ್ದ? ಸಾವಾದ್ಮೇಲೆ ಎಲ್ಲಿ ಹೋಗ್ತೀವಿ, ಯಾವ ಲೋಕಕ್ಕೆ ಹೋಗ್ತೀವಿ? ಮೇಲ್ಗಡೆ ಲೋಕನ, ಕೆಳಗಡೆ ಲೋಕನ, ಇದೇ ಲೋಕನ, ಅಥವಾ ಇನ್ಯಾದರ ಲೋಕ ಇದೆಯಾ ನಮ್ಮ ಕಣ್ಣು ಕಾಣದಿರೋ ಲೋಕ? ಸಪೋಸ್ ಈಗ ಲೋಕಗಳು ನಮಗೆ ಕಾಣಿಸಲ್ಲ, ಸ್ವರ್ಗ ಲೋಕ, ಜನಲೋಕ,
ಬಟ್ ಆದ್ರೂ ಕಣ್ಣು ಕಾಣ್ದೇದ್ ಮಾತ್ರಕ್ಕೆ ಅದಿಲ್ಲ ಅಂತ ಅಲ್ಲ ಅಲ್ವಾ. ಎಷ್ಟೋ ಜನ ಹೇಳ್ತಾರೆ ಯಾರಿಗೊತ್ತು ಸ್ವರ್ಗ ಎಲ್ಲಿದೆ ನರಕ ಎಲ್ಲಿದೆ. ಕೃಷ್ಣ ತೋರಿಸ್ತಾನದು. ಅವ್ನು ಸತ್ತಾಗ ತೋರಿಸ್ತಾನೆ ಅವ್ನು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಅನ್ನೋದು ಗೊತ್ತಾಗತ್ತೆ. ಬಟ್ ಆಸ್ ಫಾರ್ ಆಸ್ ಪಾಸಿಬಲ್ ಹಿಂದೂ ಫಾಲೋ ಮಾಡ್ಕೊಂಡಿರೋರು, ಶಾಸ್ತ್ರ ಓದ್ಕೊಂಡಿರೋರು, ಶಾಸ್ತ್ರ ನಂಬೋರು, ಸಂವತ್ ಭಗವಂತ ನಂಬೋರಿಗೆ ಗೊತ್ತೇ ಇದೆ ಅಲ್ವಾ. ಒಳ್ಳೇದ್ ಕಾರ್ಯ ಮಾಡಿದ್ರೆ ನಾವು ಮೇಲ್ಗಡೆ ಲೋಕಕ್ಕೆ ಹೋಗ್ತೀವಿ, ಕೆಟ್ಟ ಕಾರ್ಯ ಮಾಡಿದ್ರೆ ಕೆಳಗಡೆ ಕಳಿಸ್ತಾನೆ ಕೃಷ್ಣ ಅಂತ ಭಗವಂತ ಅಲ್ವಾ. ಬಟ್ ಮೇಲೆ ಕೆಳಗಡೆ ಎಷ್ಟೇ ಹೋದ್ರು ಕೂಡ ಮೇಲ್ಗಡೆ ಲೋಕಕ್ಕಿರ್ಬೋದು, ಕೆಳಗಡೆ ಲೋಕಕ್ಕಿರ್ಬೋದು, ಆದ್ರೂ ಇಷ್ಟೆಲ್ಲ ಬೆನಿಫಿಟ್ ಇದೆ. ಈಗ ಮೇಲ್ಗಡೆ ಸ್ವರ್ಗ ಲೋಕದಲ್ಲೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಬೆನಿಫಿಟ್ ಅಂದ್ರೆ ಇಷ್ಟೆಲ್ಲ ಭೋಗ ಮಾಡ್ಬೋದು. ಭೋಗ ಅಂದ್ರೆ ಏನು, ಇಷ್ಟು ಇಂದ್ರಿಯ ಭೋಗ ಲೆಕ್ಕನೇ ಇಲ್ವಂತೆ, ಅಷ್ಟು ಎಂಜಾಯ್ ಮಾಡ್ಬೋದು ಸ್ವರ್ಗ ಲೋಕಗಳಲ್ಲಿ, ಇಂದ್ರ ಲೋಕದಲ್ಲಿ. ಅದೇ ಕೆಳಗಡೆ ಲೋಕದಲ್ಲೂ ಇಷ್ಟೆಲ್ಲ ಎಂಜಾಯ್ಮೆಂಟ್ ಇದೆ, ಅಲ್ಲೂ ಒಂಥರ ಎಂಜಾಯ್ಮೆಂಟ್ ಇದೆ. ಇಲ್ಲಿ ಸೂಕ್ಷ್ಮವಾಗಿರುತ್ತೆ, ಅಲ್ಲಿ ಸ್ಥೂಲವಾಗಿರುತ್ತೆ, ಅಂದ್ರೆ ನಿಮ್ಗೆ ಕಾಣಿಸತ್ತೆ, ಅಲ್ಲಿ ಗ್ರಾಸ್ ಆಗಿರುತ್ತೆ ಅಲ್ಲಿ. ಬಟ್ ಈ ಎರಡೂ ಎಂಜಾಯ್ಮೆಂಟು, ಈ ಮೇಲೆ ಕೆಳಗಡೆ ಲೋಕಗಳು ಏನೇ ಇದ್ರು, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ, ಮತ್ತೆ ನಾವು ಬರಲೇಬೇಕು ಕೆರಡ ಭೂಮಿ ಲೋಕಕ್ಕೆ, ಭೂಲೋಕಕ್ಕೆ. ಒಂದ್ಸರಿ ನಮ್ಮ ಪುಣ್ಯ ಮುಗಿದ ತಕ್ಷಣ, ಪುಣ್ಯ ಕ್ಷೀಣ ಆಗಿದ ತಕ್ಷಣ ಭೂಲೋಕಕ್ಕೆ ಮತ್ತೆ ಬರಲೇಬೇಕು. ಇದರಿಂದ ನಾವು ಹೊರಗೆ ಬರೋದಕ್ಕೆ ನಮ್ಮ ಕೃಷ್ಣ ಪ್ರಜ್ಞೆ ಮಾರ್ಗ ಕೊಟ್ಟಿರೋದು ಕೃಷ್ಣ. ಮೇಲ್ಗಡೆ ಲೋಕದಲ್ಲೂ ಎಷ್ಟೆಲ್ಲ ದೇವತೆಗಳಿದ್ದಾರೆ ಹೌದಾ, ಅವರೆಲ್ಲ ಭೋಗ ಎಂಜಾಯ್ ಮಾಡ್ಕೊಂಡು ಇಂದ್ರ ಭೋಗದಲ್ಲಿ ಇರ್ತಾರೆ. ಅಫ್ಕೋರ್ಸ್ ನಮ್ಗಿಂತ ತುಂಬಾ ಪುಣ್ಯವಂತರವರು, ಹಾಗಾಗಿ ಅವ್ರು ಆ ಲೋಕಗಳಲ್ಲಿ ಇದ್ದಾರೆ. ಅವ್ರಿಗಿನ್ನೂ ಎಷ್ಟೋ ಆಯುಷ್ಯು ಜಾಸ್ತಿ ನಮ್ಗಿಂತ. ಅವರ ದೇಹದಿಂದ ಇಷ್ಟೆಲ್ಲ ಪರಿಮಳ ಸೆಂಟ್ ಬರ್ತಾ ಇರತ್ತಂತೆ. ಓಕೆ, ಅವ್ರಿಗೇನು ರೋಗ ರುಜಿನ ಬರೋದಿಲ್ಲ, ಏನು ಡಿಸ್ಟ್ರೆಸ್, ಏನು ತೊಂದರೆ ತಾಪತ್ರೆ ಇಲ್ಲ ಅಲ್ಲಿ. ಸಾವು ಅಂದ್ರೆ ಓನ್ಲಿ ಆ ಟರ್ಮ್ ಮುಗೀತು ಅಂದ್ರೆ ಆವಾಗ್ಲೇ ಆ ಜಾಗ ಬಿಡ್ತಿದಾರಂದ್ರೆ, ಆ ಲೋಕ ಬಿಡ್ತಿದಾರಂದ್ರೆ ಅದೇ ಸಾವು ಲೆಕ್ಕ ಅವ್ರಿಗೆ, ನಮ್ ತರ ಸಾವಲ್ಲ. ಸೊ ಅವ್ರಿಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅವ್ರಿಗೆ ಬೇರೆ ತರ, ಆದ್ರೂ ಕೂಡ ಕೊನೆ ಅನ್ನೋದಿದೆ ಅವ್ರಿಗೂ ಕೊನೆ ಅನ್ನೋದಿದೆ ಅಲ್ವಾ. ಬ್ರಹ್ಮದೇವನಿಗೆ ಕೂಡ ಕೊನೆ ಅನ್ನೋದಿದೆ. ಅದಕ್ಕೆ ಈ ಶ್ಲೋಕ ಇರೋದು, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಬ್ರಹ್ಮಲೋಕವರೆಗೂ, ಇಲ್ಲಿಂದ ಭೂಲೋಕದಿಂದ ಬ್ರಹ್ಮಲೋಕವರೆಗೂ ಪ್ರತಿಯೊಂದು ಜೀವಿರಾಶಿಗೆ ಕೊನೆ ಅನ್ನೋದಿದ್ದೇ ಇದೆ. ಈ ಭೂಲೋಕಕ್ಕೆ ಮತ್ತೆ ಬರಲೇಬೇಕು, ಇಲ್ಲೊಂದು ಮತ್ತೆ ಒಂದು ಕರ್ಮದ ಅನುಸಾರ ಜನ್ಮ ತಾಳಲೇಬೇಕು. ಆದ್ರೆ ಕರ್ಮನೇ ಎಲ್ಲ ಅಲ್ಲ, ಕರ್ಮ ಅನ್ನೋದು ಶಾಶ್ವತ ಅಲ್ಲ. ಕರ್ಮನ ಬದಲಾಯಿಸ್ಕೋಬಹುದು, ಕರ್ಮನ ಅಕರ್ಮ ಮಾಡ್ಕೋಬೇಕು ಅಲ್ವಾ. ಅಕರ್ಮ ಮಾಡ್ಕೊಳ್ಳೋದಂದ್ರೆ ಏನು, ಭಕ್ತಿ ಮಾಡೋದ್ರಿಂದ ಅಕರ್ಮ ಆಗತ್ತೆ ಅಲ್ವಾ. ಒಂದು ಚಿಕ್ಕ ಊಟ ಮಾಡೋದೇ ಇರ್ಬೋದು, ಸಾಧಾರಣವಾಗಿ ತಿಂದ್ರೆ ಅದ್ರಲ್ಲಿ ಪಾಪ ಸೇರತ್ತೆ ಅಲ್ವಾ. ಇಷ್ಟೆಲ್ಲ ಕರ್ಮದ ಒಂದು ಪ್ರತಿಫಲ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ನಾವ್ ಎಲ್ಲಿಂದ ಕೊಂಡ್ಕೊಂಬರ್ತೀವಿ, ಅದು ಕೊಂಡ್ಕೊಳ್ಳೋದಕ್ಕೆ ನಮ್ಗೆ ಬರ್ತಾ ಇರೋಂಥ ದುಡ್ಡು, ಯಾರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅಲ್ವಾ. ನಾವ್ ಯಾರಿಗೆ ಸೇವೆ ಮಾಡ್ತೀವೋ ಆ ಬಾಸ್, ಆ ವ್ಯಕ್ತಿ, ಮ್ಯಾನೇಜರ್ನ ಒಂದು ಕರ್ಮ ಕೂಡ ನಾವು ತಗೋತೀವಿ ಗೊತ್ತಾ. ಅದಕ್ಕೆ ನಮ್ ದುಡ್ಡನ್ನ, ಹಣನ ಯಾರಿಗೆ ಕೊಡ್ತಿದೀವೋ ಅವ್ನು ಯಾವ ತರ ಬಳಸ್ತಾನೋ ಮತ್ತೆ ಆ ಕರ್ಮ ನಮಗ್ ಸೇರತ್ತೆ. ಅದಕ್ಕೆ ನಮ್ಗೆ ಕೃಷ್ಣ ಹೇಳ್ತಾನಲ್ವಾ 18ನೇ ಅಧ್ಯಾಯದಲ್ಲಿ, ಸುಮ್ನೆ ನಾವು ಗೊತ್ತಿಲ್ದೇನೆ ಯಾರಿಗೂ ದಾನ ಮಾಡೋದಕ್ಕೆ ಹೋಗ್ಬಾರ್ದು. ಸಾತ್ವಿಕವಾಗಿ ವೈಷ್ಣವರು ದಾನ ಮಾಡೋದು ತುಂಬಾ ಒಳ್ಳೇದು, ತುಂಬಾ ಶ್ರೇಷ್ಠ. ಸೊ ಹಾಗಾಗಿ ನಾವು ತಗೊಳ್ಳುವಂತ ಆಹಾರ ಯಾರಿಂದ ತಗೊಂತಿದೀವಿ, ಹೇಗೆ ದುಡಿಮೆ ಮಾಡ್ತಿದೀವಿ, ಇದೆಲ್ಲದರಲ್ಲೂ ಪಾಪ ಸೇರತ್ತೆ. ಅದೇ ಆಹಾರನ ನಮ್ಗೆ ಪ್ರಕೃತಿಯಿಂದ ಸಿಗ್ತಾ ಇದೆ, ಭಗವಂತ ಕೊಡ್ತಿದ್ದಾನೆ. ಸೊ ನಾವು ಮಾಡ್ಬೇಕಾಗಿರೋದೇನು, ಎಷ್ಟು ಭಗವಂತನಿಗೆ ಅರ್ಪಿಸಿ ತಗೊಂಡ್ರೆ ಎಕ್ಸ್ಟ್ರಾ ಒಂದು 5 ನಿಮಿಷ 10 ನಿಮಿಷ ಹೋಗುತ್ತೆ, ನಮ್ಗೆ ಏನು ಹೋಗುತ್ತೆ ಎಕ್ಸ್ಟ್ರಾ, ಏನು ಜಾಸ್ತಿ ಹೋಗಲ್ಲ. ಅದರಲ್ಲಿರೋ ಎಲ್ಲ ಪಾಪಗಳು ಕೃಷ್ಣ ತೆಗಿತಾನೆ, ಭಗವಂತ ತೆಗಿತಾನೆ. ಆಟೋಮೆಟಿಕಲಿ ಅದೇನಾಗತ್ತೆ, ಪ್ರಸಾದ ಆಗತ್ತೆ, ಪ್ಯೂರಿಫೈ ಆಗೋಗುತ್ತೆ ಅದು ಅಲ್ವಾ. ಇನ್ನೊಂದು ಜನ್ಮದಿಂದ ನಮ್ಮನ್ನ ಕಾಪಾಡ್ತಾ ಇದೆ ಆ ಪ್ರಸಾದ. ಒಂದು ಜನ್ಮ ತಗೊಳ್ಳೋದಂದ್ರೆ ಸಾಧಾರಣನ, ಅದೇನೋ ಒಂದು ಮಕ್ಕಳಾಟ ಅಲ್ಲ ಅಲ್ವಾ. ಇನ್ನೊಂದು ಜನ್ಮ ಅಂದ್ರೆ ಅಫ್ಕೋರ್ಸ್ ನಾವೆಲ್ಲರೂ ಬರ್ತಡೇ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತೀವಿ, ಓಹೋ ಬಟ್ ಅದು ತುಂಬಾ ಕಷ್ಟಕರವಾಗಿದೆ ಅಲ್ವಾ. ಪ್ರತಿಯೊಂದು ಜೀವಿನೂ ಈ ಭೂಲೋಕದಲ್ಲಿ, ಭೂಮಿ ಮೇಲೆ ಕಷ್ಟ ಪಡ್ತಾ ಇದ್ದಾನೆ. ಚಿಕ್ಕ ಮಗು ಇರ್ಬೋದು, ದೊಡ್ಡವನಾಗಿರ್ಬೋದು, ದೊಡ್ಡ ಹಿರಿಯ ವ್ಯಕ್ತಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಇಲ್ಲಿ ಕಷ್ಟ ಅನ್ನೋದಿದೆ. ಜನ್ಮ ಕೂಡ ಸಾಧಾರಣ ಅಲ್ಲ. ಜನ್ಮ ತಗೊಂಡ್ಮೇಲೆ ಕಷ್ಟಗಳು ಸೀರಿಯಸ್ ಆಗಿ ಬರುತ್ತೆ, ನಮ್ ಹಿಂದೆನೆ ಬರುತ್ತೆ. ನನ್ನ ಕರ್ಮದ ಅನುಸಾರ ಪ್ರತಿಯೊಂದು ಜೀವಿಗೂ ಬರುತ್ತೆ, ಹುಟ್ಟದ ಮಗುವಿಂದ ಹಿಡಿದು. ಅದಕ್ಕೆ ಕೃಷ್ಣ ಈ ಉದಾಹರಣೆ, ಈ ಸಲಹೆ ಕೊಡ್ತಾರೆ ನಮ್ಗೆ. ದಟ್ ಈ ಒಂದು ಭೌತಿಕ ಜನ್ಮದಿಂದ ಹೊರಗೆ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದು ಓನ್ಲಿ ಕೇವಲ ಆಧ್ಯಾತ್ಮಿಕ ನೆಲೆಗೆ ಬಂದಾಗ ಮಾತ್ರ ಸಾಧ್ಯ. ಭೌತಿಕವಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಪುಣ್ಯ ಕಾರ್ಯ ಮಾಡಿದ್ರು ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಆಧ್ಯಾತ್ಮಿಕ ಕಾರ್ಯ ಮಾಡ್ಬೇಕು. ಭೌತಿಕ ಲೋಕದಲ್ಲಿ ಇರ್ಬೇಕು ಅಂದ್ರೆ ಭೌತಿಕ ಕಾರ್ಯ ಮಾಡ್ಕೊಂಡಿರ್ತೀವಿ ಹೌದಾ. ಆಧ್ಯಾತ್ಮಿಕ ಲೋಕ ಎಲ್ಲಿದೆ,
ಆಧ್ಯಾತ್ಮಿಕಲ್ಲೂ ಕೃಷ್ಣ ಹೇಳ್ತಾನಲ್ವಾ, ಭಗವಂತನ ಧಾಮ ಈ ಭೌತಿಕ ಪ್ರಪಂಚನ ದಾಟಿದ್ರೆ ಅವನ ಧಾಮ ಇರೋದು, ಅವನ ವೈಕುಂಠ ಧಾಮ ಇರೋದು, ಅವನ ಗೋಲೋಕದ ವೃಂದಾವನ ಧಾಮ ಇರೋದು. ಸೊ ಆ ಧಾಮಕ್ಕೆ ಹೋಗೋದಕ್ಕೆ ನಾವು ಎಲಿಜಿಬಿಲಿಟಿ ತಂದ್ಕೋಬೇಕು, ವೀಸಾ ತಂದ್ಕೋಬೇಕು. ನಾವು ಯಾವ್ದಾದ್ರು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ವೀಸಾ ಇರತ್ತಲ್ವಾ, ಅವಾಗಲೇ ನಮಗೆ ಅನುಮತಿ ಕೊಡ್ತಾರೆ ಆ ದೇಶಕ್ಕೆ ಹೋಗೋಕ್ಕೆ ಅಲ್ವಾ. ಕರೆನ್ಸಿ ಇರತ್ತಲ್ವ, ದುಡ್ಡು, ಅಲ್ವಾ. ನಮ್ಮ ರೂಪಾಯಿ ತೊಗೊಳೋಕ್ಕಾಗಲ್ಲ, ರುಪೀಸ್ ತೊಗೊಳೋಕ್ಕಾಗಲ್ಲ. ಆ ಕರೆನ್ಸಿ ಅವ್ರ ಕಂಟ್ರಿದಲ್ಲಿರೋಂಥ ಡಾಲರ್ಸೋ ಯೂರೋಸೋ ಅಲ್ವಾ, ಅದ್ರಲ್ಲಿ ನಾವು ಕನ್ವರ್ಟ್ ಮಾಡ್ಬಿಟ್ಟು ನಾವು ದುಡ್ಡಲ್ಲಿ ಖರ್ಚು ಮಾಡ್ತೀವಿ. ಹಾಗೆ ಆಧ್ಯಾತ್ಮಿಕ ಲೋಕ ಅಂದ್ರೆ ಇನ್ನೊಂದು ಲೋಕ, ಅದು ಇನ್ನೊಂದು ಲೋಕಕ್ಕೆ ಹೋಗೋದಕ್ಕೆ ಆ ಅರ್ಹತೆಯನ್ನು ನಾವು ಪಡ್ಕೋಬೇಕು. ಆ ಅರ್ಹತೆ ಪಡ್ಕೊಳ್ಳೋದಿಕ್ಕೆ ಎಲ್ಲಾ ಸುವಿಧೆಗಳು ಕೃಷ್ಣ ಕೊಟ್ಟಿದ್ದಾನೆ, ಭಗವಂತ ಕೊಟ್ಟಿದ್ದಾನೆ. ಅವನ ತುಂಬಾ ಮೆಚ್ಚುಗೆ ಇರುವಂತ ಶುದ್ಧ ವೈಷ್ಣವರನ್ನ ಕೊಟ್ಟಿದ್ದಾನೆ, ಆಚಾರ್ಯರು ಕೊಟ್ಟಿದ್ದಾರೆ, ಅವ್ರ ಮಾರ್ಗದರ್ಶನ ತೋರಿಸೋದಕ್ಕೆ ನಮ್ಗೆ ಇದ್ದಾರೆ. ಅದನ್ನ ನಾವು ಬೆನಿಫಿಟ್ ತಗೊಳ್ಬೇಕು ಅಲ್ವಾ. ಪ್ರತಿನಿತ್ಯ ಶಾಸ್ತ್ರಾಧ್ಯಯನ ಮಾಡಿದ್ರೆ ನಮ್ಗೆ ಅರ್ಥ ಆಗತ್ತೆ ಅಲ್ವಾ, ನಾವು ಮಾಯಿಂದ ಹೊರಗಡೆ ಬರ್ತೀವಿ ಅಲ್ವಾ. ಮಮೇತಿ ಅಂದ್ರೇನು ಇಲ್ಲ, ಅಲ್ಲಿವರೆಗೂ ನಾವು ಇದೇ ನಿಜ ಅಂತ ಭಾವಿಸ್ತೀವಿ ಅಲ್ವಾ. ನಮ್ಮ ಮನ್ಸಿಗೆ ಏನ್ ಅನ್ಸುತ್ತೆ, ನಮ್ಗೆ ಕಾಣಿಸೋದೇ ನಿಜ, ಈ ಭೌತಿಕ ಪ್ರಪಂಚನೇ ನಿಜ ಅಲ್ವಾ, ನಮ್ಮವರೇ ನಿಜ, ನಾನು, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು ಎಲ್ಲ ಇಲ್ಲಿ ಚೆನ್ನಾಗಿದೆಯಲ್ಲ, ಎಲ್ಲ ಹ್ಯಾಪಿ ಆಗಿದೆಯಲ್ಲ ಅನ್ಕೋತೀವಿ ನಾವು. ಬಟ್ ಅದು ಕೂಡ ಒಂದು ಮಾಯನೆ, ಅದು ಟೆಂಪ್ರರಿ ಅರೇಂಜ್ಮೆಂಟ್ ಅದು ಅಲ್ವಾ, ಅದು ಕೂಡ ನಮ್ಮಿಂದ ಬಿಟ್ಟು ಹೋಗುತ್ತೆ. ಅದಕ್ಕೆ ಕೃಷ್ಣ ಹೇಳೋದು ಪರ್ಮನೆಂಟ್ ಸಂಬಂಧ, ಭಗವಂತನ ಜೊತೆ ಇರೋಂಥ ನಮ್ಮ ಪರ್ಮನೆಂಟ್ ಸಂಬಂಧದ ಬಗ್ಗೆ ನಾವು ವರ್ಕ್ ಮಾಡಬೇಕು ಅಲ್ವಾ. ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಅದು ಮತ್ತೆ ಏನದು ಜ್ಞಾಪಕ ಬರಬೇಕು ನಮ್ಗೆ, ಭಗವಂತನ ಜೊತೆ ಇರೋ ಸಂಬಂಧ. ಪ್ರತಿಯೊಂದು ಜೀವಿಗೂ ಆ ಸಂಬಂಧ ಇದೆ, ಅದು ಎಲ್ಲೋ ಆಳದಲ್ಲಿ ಮುಚ್ಚೋಗಿದೆ, ಅದು ಎಲ್ಲೋ ಮನಸ್ಸಿನ ಕೆಳಗೆ ಒಳಗೆ ಹೋಗ್ಬಿಟ್ಟಿದೆ. ಅದ್ರ ಮೇಲೆ ಎಷ್ಟೆಲ್ಲ ಧೂಳು ಮಣ್ಣು ಅದು ಇದು ಅದು ತುಂಬಿಟ್ಟಿದೆ. ಅದನ್ನ ನಾವೆಲ್ಲ ತೆಗಿಬೇಕು, ಅದೆಲ್ಲ ಬೇಡದೆಲ್ಲ ತೆಗೆದ್ಬಿಟ್ಟು ನಾವು ಎಚ್ಚರ್ಕೋಬೇಕು. ಅದಕ್ಕೆ ಕೃಷ್ಣ ಪ್ರಜ್ಞೆ ಮಾರ್ಗ ಇರೋದು. ಇದೇನೂ ಅಲ್ಲ, ಕೃಷ್ಣ ಪ್ರಜ್ಞೆ ಮಾರ್ಗ ಅಂದ್ರೆ ನಥಿಂಗ್ ಬಟ್ ಪ್ರತಿಯೊಂದು ಜೀವಿಗೆ ಭಗವಂತ ಜೊತೆ ಇರೋ ಸಂಬಂಧನ ನಾಪ್ಸೋ ಅಂತ ಒಂದು ದಾರಿ, ಮಾರ್ಗ ಅಷ್ಟೇ. ಒಂದ್ಸರಿ ನಾಪ್ಕ ಬಂತ ಜೀವಿಗೆ, ನಾನು ಏನ್ ಮಾಡ್ಬೇಕು, ಇನ್ನೊನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ ಭಗವಂತನ ಧಾಮಕ್ಕೆ ಹೋಗಕ್ಕೆ. ಯಾಕೆ ಹೋಗ್ಬೇಕು ಅಂತ ಭಗವಂತನ ಧಾಮಕ್ಕೆ? ಇಲ್ಲೇ ಇರ್ಬೋದಲ್ಲ, ಇಲ್ಲಿರಕ್ಕಾಗಲ್ಲ. ಇದು ಆಧ್ಯಾತ್ಮಿಕ ಪ್ರಪಂಚ ಅಲ್ಲ, ಭೌತಿಕ ಪ್ರಪಂಚ, ಟೆಂಪರರಿ ಇದು ಅಲ್ವಾ, ಇದು ದುಃಖಾಲಯ ಇದು. ಸೊ ಈ ಪ್ರಪಂಚನ ಎಲ್ಲರೂ ಬಿಡ್ಲೇಬೇಕು. ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು? ನಮ್ಮ ಮನೆಗೆ ಹೋಗ್ಬೇಕಲ್ವಾ. ಪ್ರತಿಯೊಬ್ಬರು ಮನೆಗೆ ಹೋಗಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮ ಸ್ವಂತ ಮನೆ ಬಂದ್ಬಿಟ್ಟು ಭಗವಂತನ ಧಾಮ. ಅಲ್ಲಿಗೆ ಹೋಗಂಗಾದ್ರೆ ನಾವೆಲ್ಲಾನು ಸಾಧಿಸ್ದಂಗೆ ಅಲ್ವಾ, ಜಯ ಸಾಧಿಸ್ದಂಗೆ. ಅದೇ ಮಾರ್ಗ ಕೃಷ್ಣ ಪ್ರಜ್ಞೆ ಮಾರ್ಗ ಅಂದ್ರೆ. ಕೇವಲ ಕೃಷ್ಣ ಪ್ರಜ್ಞೆ ಮಾರ್ಗದಿಂದಾನೆ ಇದು ಸಾಧ್ಯ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಮಾರ್ಗ ಅಂದ್ರೆ ಡೈರೆಕ್ಟ್ ಭಗವಂತನ ಸಂಪರ್ಕದಲ್ಲಿ ಇದ್ದಂಗೆ ಇದು. ಭಕ್ತಿ ಯೋಗ ಅಂದ್ರೆ ಕೃಷ್ಣ ಹೇಳ್ತಾನಲ್ಲ, ಭಕ್ತಿ ಯೋಗ ಅಂದ್ರೆ ಭಗವಂತನ ಸಂಪರ್ಕದಲ್ಲಿ ಯಾವಾಗ್ಲೂ ಇರೋದೇ ಭಕ್ತಿ ಯೋಗ. ಭಗವಂತನ ಶ್ರವಣ, ಭಗವಂತನ ಕೀರ್ತನ, ಭಗವಂತನ ಚಿಂತನೆ, ಭಗವಂತನಿಗೆ ಅರ್ಪಿಸಿರುವಂತ ಆಹಾರ ಸ್ವೀಕರಣೆ, ಭಗವಂತನ ವಿಷಯದ ಬಗ್ಗೆ ಮಾತಾಡೋದು, ಕೇಳಿಸ್ಕೊಳ್ಳೋದು, ಭಗವಂತನ ಭಕ್ತರ ಸಾಂಗತ್ಯ, ಇದೆಲ್ಲ ನಮಗೆ ಏನಂತಾರೆ, ಒಂದು ಕವಚ ಇದ್ದಂಗೆ, ಒಂದು ಏನಂತಾರೆ ವ್ಯಾಕ್ಸಿನ್ ಇದ್ದಂಗೆ. ನಾವೆಲ್ಲ ವ್ಯಾಕ್ಸಿನ್ ತಗೊಂತೀವಲ್ವಾ, ವ್ಯಾಕ್ಸಿನೇಷನ್ ಹುಟ್ಟಿದಾಗಿಂದ ಮಕ್ಕಳನ್ನ ತಗೊಂಡಿದೀವಿ ನಾವೆಲ್ಲ. ರೀಸೆಂಟ್ಲಿ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದೀವಿ. ಯಾತಕ್ಕೆ ನಾವು ವ್ಯಾಕ್ಸಿನ್ ತಗೊಂತೀವಿ? ಯಾರು ಹೇಳ್ತೀರಾ? ಇಮ್ಯುನಿಟಿ ಪವರ್. ಇಮ್ಯುನಿಟಿ ಅಂದ್ರೆ ಏನು? ಮತ್ತೆ ಇನ್ನೊಂದು ಅಟ್ಯಾಕ್ ಆಯ್ತಪ್ಪ, ಅವಾಗ ನಮ್ಗೆ ಅಷ್ಟು ಗಟ್ಟಿಯಾಗಿ ಹೊಡಿಯೋದಿಲ್ಲ ಅಲ್ವಾ, ಅಷ್ಟು ಪ್ರಾಬ್ಲಮ್ ಬರೋದಿಲ್ಲ ಅಲ್ವಾ. ಎದುರ್ಸಕ್ಕೆ ನಮ್ಮ ದೇಹ ರೆಡಿಯಾಗಿರುತ್ತೆ, ಯಾಕಂದ್ರೆ ಆಲ್ರೆಡಿ ಆ ವ್ಯಾಕ್ಸಿನ್ ತಗೊಂಡಾಗಿದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಮಾರ್ಗ ಅಂದ್ರೆ ಹಂಗೆ. ಭೌತಿಕವಾಗಿ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ, ಯಾಕಂದ್ರೆ ಭೌತಿಕ ಪ್ರಪಂಚ ಇರೋದೇ ಕಷ್ಟ ಕೊಡೋದಕ್ಕೆ, ರೈಟ್. ನಮ್ಮ ಕರ್ಮದ ಅನುಸಾರ ಬರ್ತಾ ಇರುತ್ತೆ ಕಷ್ಟಗಳು, ಚಿಕ್ಕದು ದೊಡ್ಡದು. ಅದನ್ನ ಎದುರಿಸೋದಕ್ಕೆ ನಮ್ಗೆ ಕೃಷ್ಣನ ಸಹಕಾರ ಬೇಕು. ಅದಕ್ಕೆ ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ನಾವೆಲ್ಲ ಇರ್ಬೇಕು, ರೈಟ್. ಪ್ರಶ್ನೆ ಇದೆಯಾ? ಇದು ಇವತ್ತು ನಾವು ಚರ್ಚೆ ಮಾಡೋ ಟಾಪಿಕ್. ಓಕೆ ಸರ್, ಈ ಜೀವನದಲ್ಲಿ ನಾವು ಶಾರೀರಿಕ
ಬದಲಾವಣೆಗಳನ್ನು ಅನುಭವಿಸಿದ್ದೇವೆ ಎಂದು ನಿಮಗೆ ಅನಿಸುತ್ತಿದೆಯೇ? ಶರೀರದ ಒಂದು ಬದಲಾವಣೆಗಳು ನಡೆದಿದೆಯಾ? ನಾ ಇದಕ್ಕಾಗಲೇ ಉತ್ತರ ಕೊಟ್ಟಾಯ್ತು. ಯಾರು ಹೇಳ್ತೀರಾ ಇದಕ್ಕೆ ಉತ್ತರ? ಬದಲಾವಣೆಗಳು ನಡೆದಿದೆ ಮಾತಾಜಿ. ಅವಾಗ್ಲೇ ಯಾವಾಗ? ನೀವ್ ಹೇಳಿದ್ರಿ, ಚಿಕ್ಕ ಮಗು ಇದ್ದಾಗ ಒಂದು ರೀತಿ ದೇಹ, ಮತ್ತೆ ದೊಡ್ಡವರಾದಾಗ ಒಂದು ರೀತಿ, ಮತ್ತೆ ನಾವು ಹಾಗೆ ವಯಸ್ಸಾದ್ರೆ ಮತ್ತೊಂದು ದೇಹ, ಈ ರೀತಿ ಹಾ. ದೇಹದ ಬದಲಾವಣೆಗಳನ್ನು ಕಾಣ್ತಾನೆ ಇದೀವಿ. ಕಾಣ್ತಾನೆ ಇದೆ. ಕರೆಕ್ಟ್, ಪರ್ಫೆಕ್ಟ್. ಹೌದು ಥ್ಯಾಂಕ್ ಯು. ಮಾತಾಜಿ. ಎಸ್, ಥ್ಯಾಂಕ್ ಯು ಪ್ರಭು. ನಮ್ಮ ಮುಂದಿನ ದೇಹವು ಯಾವುದನ್ನು ಅವಲಂಬಿಸಿದೆ? ಯಾರು ನಾವು ಹೇಳ್ತೀವಿ? ಮಾಡುವ ಕರ್ಮಗಳ ಮೇಲೆ. ನಿಜ. ಒಳ್ಳೇದ್ ಮಾಡಿದ್ರೆ ಒಳ್ಳೆ ಜನ್ಮ ಬರುತ್ತೆ. ಹ್ಮ್ ಪಾಪ ಕರ್ಮ ಮಾಡ್ತಿದ್ರೆ ನೀವ್ ಹೇಳಿದ್ರಲ್ಲ 7 ಲೋಕಗಳು, ಒಳ್ಳೇದ್ ಮಾಡಿದ್ರೆ ಮೇಲ್ ಹೋಗ್ತೀವಿ, ಇಲ್ಲಾಂದ್ರೆ ಬರ್ತಾ ಬರ್ತಾ ಪಾಪ ಕರ್ಮಗಳಿಗೆ ಪಾತಾಳ ಲೋಕ. ಪಾತಾಳ ಅದೆಲ್ಲ ಲೋಕಕ್ಕೆ ಹೋಗಿ ಪಾತಾಳ ಲೋಕದಲ್ಲಿ ಅನುಭವಿಸ್ಕೊಂಡು ಕಷ್ಟಗಳನ್ನ ಅನುಭವಿಸ್ಕೊಂಡು, ಅದೆಲ್ಲ ಗರುಡ ಪುರಾಣದಲ್ಲಿ ತುಂಬಾ ವಿವರವಾಗಿದೆ. ಯಾವ್ಯಾವ ಪಾತಾಳ ಲೋಕಗಳು, ಯಾವ್ಯಾವ ತರ ಲೋಕಗಳಿದೆ, ಯಾವ್ಯಾವ ಪಾಪಕ್ಕೆ ಯಾವ್ಯಾವ ಶಿಕ್ಷೆ ಇದೆ. ಓಕೆ, ಸೊ ಅದರ ಮಾತ್ರ ಸುರೇಂದ್ರಪುರಿ ಅಂತ ಇಲ್ಲಿ ನಾವು ಹೈದರಾಬಾದಲ್ಲಿ ಒಂದು ಜಾಗ ಇದೆ, ಸುರೇಂದ್ರಪುರಿ. ಯಾವ್ದಪ್ಪ ಇದು, ನರಸಿಂಹನ ಒಂದು ಕ್ಷೇತ್ರ ಇದೆ ಇಲ್ಲಿ, ಯಾದಗಿರಿ ಗುಟ್ಟ ಅಂತ. ಯಾದಗಿರಿ ಗುಟ್ಟ ಮಧ್ಯದಲ್ಲಿ, ಹೈದರಾಬಾದ್ ಯಾದಗಿರಿ ಗುಟ್ಟ ಮಧ್ಯದಲ್ಲಿ ಸುರೇಂದ್ರಪುರಿ ಅಂತ ಒಂದು ಜಾಗ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಶಾಸ್ತ್ರದಲ್ಲಿ ಏನೇನಿದೆಯೋ, ಗರುಡ ಪುರಾಣದಲ್ಲಿ ಇರೋದು ಫಾರ್ ಎಕ್ಸಾಂಪಲ್, ಮಹಾಭಾರತ ಆಗಿರ್ಬೋದು, ರಾಮಾಯಣ, ಎಲ್ಲ ಒಂಥರ ಮಾಡೆಲ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಮಾಡೆಲ್ ಅಂದ್ರೆ ನೀವು ನೋಡ್ಬೋದು ಕಣ್ಣಿಂದ, ಈ ತರ ಮನುಷ್ಯ, ಅಲ್ಲಿ ಶಬ್ದ ಎಲ್ಲ ಇದೆ, ಶಬ್ದ ಎಲ್ಲ ಅರೇಂಜ್ಮೆಂಟ್ ಮಾಡಿದಾರೆ ಅವರು. ಹಿಂಗೆ ಆಡೋದು, ಹಿಂಗೆ ಒಂದ್ ಪಾಪ ಮಾಡಿದ್ರೆ, ಇವಾಗ ಯಾವ್ದಾದ್ರು ಹೆಣ್ಮಗುನ ಹಿಂಸೆ ಮಾಡಿದ್ರೆ ಅವನಿಗೆ ಯಾವ ತರ ಶರೀರ ಯಾವ ತರ ಪನಿಷ್ಮೆಂಟ್, ಶಿಕ್ಷೆ ಸಿಗತ್ತೆ ಅನ್ನೋದೆಲ್ಲಾನು ಪಿಕ್ಚರೈಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ಹೋಗ್ ಬಂದ್ರೆ ತುಂಬಾ ಚೆನ್ನಾಗಿ ರಿಯಲ್ ಅನ್ಸುತ್ತೆ ಅದು. ಎಲ್ಲಾನು ಯಾರೋ ಒಬ್ರು ವ್ಯಕ್ತಿ ಮಾಡಿರೋದು. ಗ್ರೇಟ್ ಡಿವೋಟಿ ಅಂದ್ರೆ ಅಫ್ಕೋರ್ಸ್ ಯಾರು ಪುಣ್ಯಾತ್ಮರು, ಶಾಸ್ತ್ರ ನಂಬೋರು, ಅದನ್ನೆಲ್ಲ ಪಿಕ್ಚರೈಸ್ ಮಾಡ್ತಾ ಇದ್ದಾರೆ ಸುರೇಂದ್ರಪುರಿ ಅಂತ ಜಾಗದಲ್ಲಿ. ಸೊ ಹಾಗಾಗಿ ಇದೆಲ್ಲ ನಿಜ, ಇದೆಲ್ಲ ಇದೆ. ಸೊ ಅದಕ್ಕೆ ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿರೋದು. ಮತ್ತೆ ದೇಹಾಂತರದ ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ? ಯಾರು ಹೇಳ್ತೀರಾ? ಹೂವಿನ ಪರಿಮಳ ಗಾಳಿಯಲ್ಲಿ ಹೋಗುತ್ತಲ್ಲ, ಆ ತರ ಮಾತಾಜಿ. ಹಾ ಅನುಭವಕ್ಕೆ ಗೋಚರ ಆಗತ್ತೆ, ಹಾ. ಅನುಭವ ಆಗಲ್ಲ, ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣಲ್ಲ, ಬಟ್ ಕಾಣಲ್ಲ. ಅದು ಬದಲಾವಣೆ ಆಗೇ ಆಗತ್ತೆ. ಅವಾಗ ನಮಗೂ ಹಳೆ ಜನ್ಮದ್ದು ಕೆಲವೊಂದೆಲ್ಲ ಜ್ಞಾಪಕ ಇರತ್ತೆ, ಕೆಲವೊಂದೆಲ್ಲ ನಾವು ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀವಿ ನೋಡಿ. ಕೆಲವೊಂದು ವ್ಯಾಲ್ಯೂಸ್ ಅಲ್ವಾ, ಹೌದಾ ಅಲ್ವಾ? ನಮಗೆ ಅನ್ಸುತ್ತೆ ಇದ್ ನಮ್ಮ ಗುಣ ಅಂತ ಹೇಳ್ತೀವಿ ನಾವು, ಇದ್ ನಮ್ ಹುಟ್ಟು ಗುಣ ಅಂತೀವಿ, ಅಥವಾ ಅಲ್ವಾ, ಇದ್ ನಾವು ತುಂಬಾ ನಂಬ್ತೀವಿ ಅಂತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಜ ಹೇಳೋದು ಅಲ್ವಾ, ಎಷ್ಟೇ ಕಷ್ಟ ಆದ್ರೂ ಹೇಳ್ತಾರೆ ಅವರು. ಕೆಲವೊಂದು ಆತರ ಎಷ್ಟೊಂದೆಲ್ಲ ಹಳೆ ಜನ್ಮದಿಂದ ನಮ್ಗೆ ಅದು ಬರ್ತಾ ಇದೆ. ಅದೇ ರೀತಿ ಈ ಜನ್ಮದಿಂದ ಮತ್ತೆ ಇನ್ನೊಂದು ಜನ್ಮಕ್ಕೆ ಹೋಗೇ ಹೋಗುತ್ತೆ, ಅದು ಡೌಟ್ ಏನೂ ಇಲ್ಲ. ರೈಟ್. ಜನನ ಮರಣಗಳ ಸರಪಳಿಯಿಂದ ಹೊರಗೆ ಬರುವ ಸಾಧ್ಯತೆ ಇದೆಯೇ? ಕೃಷ್ಣ ಪ್ರಜ್ಞೆ ಮೂಲಕ ಅಷ್ಟೇ. ಎಸ್, ದಟ್ ಇಸ್ ದ ಲಾಸ್ಟ್ ರೆಸಾರ್ಟ್ ಅಂತ. ದಟ್ ಈಸ್ ದ ಓನ್ಲಿ ರಿಸಾರ್ಟ್ ಫಾರ್ ಎವ್ರಿಬಡಿ. ಪ್ರತಿಯೊಂದು ಜೀವಿಗೂ ಅದೊಂದು ದೋಣಿ ಇದ್ದಂಗೆ. ಆ ದೋಣಿ ಎಲ್ಲರೂ ಹತ್ತಬೇಕು ಅಲ್ವಾ. ದೋಣಿ ನಮ್ಮನ್ನ ಪಾರು ಮಾಡತ್ತೆ. ದೋಣಿ ಬಿಟ್ಕೊಂಡ್ರೆ ನಾನೇ ಹೋಗ್ತೀನಪ್ಪ, ನನ್ನ ಪ್ರಯತ್ನದಿಂದ ಹೋಗ್ತೀನಿ ಅಂದ್ರೆ ಎಷ್ಟಂತ ಈಜು ಮಾಡ್ತೀವಿ ನಾವು. ಎಷ್ಟು ಈಜು ಹೊಡೆದ್ರು ನಾವು ದಾಟಕ್ಕಾಗಲ್ಲ. ಸಾಗರ ದಾಟ ತುಂಬಾ ಕಷ್ಟ. ಎಲ್ಲರಿಗೂ ಒಂದು ಸಹಾಯ ಬೇಕು. ಅದು ದೋಣಿನೇ ಕೃಷ್ಣ ಪ್ರಜ್ಞೆ. ಈ ಜ್ಞಾನ ಅನ್ನೋದೇನ್ ನಾವು ಪಡ್ಕೋತಾ ಇದೀವೋ, ಇದೇನ್ ಚರ್ಚೆ ನಾವು ಮಾಡ್ತಿದ್ದಲ್ಲ, ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ. ನಾವು ಎಚ್ಚರ್ಕೊಂತೀವಿ ಅಲ್ವಾ. ಎಚ್ಚರ್ಕೊಂಡು ನಾವು ಕಾರ್ಯ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತೀನಿ, ಇದು ಸರಿ, ನಾ ತಪ್ಪ ಕೃಷ್ಣ ಪ್ರಜ್ಞೆದಲ್ಲಿ ಮಾಡ್ತಿದ್ದೀನ ಇಲ್ವಾ. ಅದೇ ರೀತಿ ಆ ವ್ಯಕ್ತಿ ಬದಲಾಯಿಸ್ಕೊಂಡು ಹೋಗ್ತಾನೆ ಅವನ ಮುಂದಿನ ಜೀವನ. ಒಂದ್ಸರಿ ಅವ್ರು ಕೃಷ್ಣ ಪ್ರಜ್ಞೆಗೆ ಬಂದ ವ್ಯಕ್ತಿ, ಕೃಷ್ಣ ಪ್ರಜ್ಞೆದಲ್ಲಿ ಕಾರ್ಯ ಮಾಡ್ತಾ ಹೋದ, ಅವನೆಲ್ಲ ಹಳೆ ಫೈಲ್ನ ಕೃಷ್ಣ ಸುಟ್ಟಾಕ್ತಾ ಹೋಗ್ತಾನೆ. ಜಸ್ಟ್ ಜಗಾಯಿ ಇಲ್ಲೂ ಅಷ್ಟೇ ಅಲ್ವಾ. ಚೈತನ್ಯ ಜಗಾಯಿ ಮದನ್ ಎಕ್ಸೆಪ್ಟ್ ಮಾಡಿದ ತಕ್ಷಣ ಒಂದ್ಸರಿ ಅವ್ರು ಶರಣ ತಗೊಂಡ್ರು, ಅವ್ರದ್ದು ಹಳೆ ಫೈಲ್ ಎಲ್ಲ ಮುಗಿಸ್ಬಿಟ್ರು. ಇನ್ನೇನು ಅವ್ರ ಪಾಪ ಕಾರ್ಯಗಳು ಏನು ಲೆಕ್ಕಕ್ಕಿಲ್ಲ, ಅವ್ರಿನ್ ಪವಿತ್ರರಾದ್ರು ಅಂತ ಅರ್ಥ. ಅಂದ್ರೆ ಅಷ್ಟು ಮರ್ಸಿಫುಲ್ ಕೃಷ್ಣ. ಪೂತನ ಆ 7 ದಿವಸದ ಮಗುನ ಸಂಹಾರ ಮಾಡಕ್ ಬಂದ್ಲು. ಆದ್ರೆ ಅವಳು ಕೃಷ್ಣನ ನೋಡಿ ಅಟ್ರಾಕ್ಟಿವ್ ಆದ್ಲು ಜೊತೆಗೆ. ಅಂಡ್ ಭಗವಂತನ ನೋಡಿ ಆಕರ್ಷಣೆಗೆ ಒಳಗಾಗಿದ್ದಕ್ಕೆ ಒಂದು ಕ್ಷಣ ಅವಳು ಭಗವಂತನ ಸಾಯಿಸೋಕ್ ಬಂದಿದ್ರು ಕೂಡ ಅವಳಿಗೆ ಧಾತ್ರಿ ಸ್ಥಾನ ಕೊಡ್ತಾನೆ ಕೃಷ್ಣ ಅಂತ ಗೋಲೋಕ ವೃಂದಾವನದಲ್ಲಿ. ನರ್ಸು ಧಾತ್ರಿ ಕೂಡ ಒನ್ ಆಫ್ ದ ಮದರ್ಸ್, 7 ಮದರ್ಸ್ ಅಲ್ಲಿ ಒಬ್ಳು ಅಲ್ವಾ. 7 ತಾಯಂದ್ರಲ್ಲಿ
ಧಾತ್ರಿ ಕೂಡ ಸೇರ್ತಾಳೆ. ಸೊ ಪೂತನ ಅಂದ್ರೆ ಅವಳು ಚಿಕ್ಕ ಮಕ್ಕಳನ್ನ ಸಂಹಾರ ಸಾಯಿಸುವಂತ ರಾಕ್ಷಸಿ ಅವಳು. ಮಕ್ಕಳನ್ನ ಯಾರು ಯೂಶಲಿ ಸಾಯಿಸಕ್ಕೆ ಇಷ್ಟಪಡಲ್ಲ ಅಲ್ವಾ. ನೋಡೋದಕ್ಕೆ ತುಂಬಾ ಮುಗ್ದಾಗಿರ್ತಾರೆ, ಏನೋ ತಪ್ಪು ಮಾಡಿರಲ್ಲ. ಅದು ಹುಟ್ಟಿರೋ ಮಕ್ಕಳಂದ್ರೆ ಜಸ್ಟ್ ಚಿಕ್ಕ ಹುಟ್ಟಿರೋ ಹಾಲು ಕುಡಿಯೋಂಥ ಮಕ್ಕಳು. ಅಂತ ದೊಡ್ಡ ರಾಕ್ಷಸಿ ಅವಳು. ಆದ್ರೂ ಅವಳು ಕೂಡ ಕೃಷ್ಣ ಕಾಪಾಡ್ದ. ಸೊ ಕೃಷ್ಣ ಶರಣ ಬಂದಿರೋರ್ನ ಪ್ರತಿಯೊಬ್ಬ ವ್ಯಕ್ತಿನೂ ಉದ್ಧಾರ ಆಗೇ ಆಗ್ತಾನೆ. ಅಲ್ಲಿ ಪೂತನಂಗೆ ಉದ್ಧರಿಸಿರೋಂಥ ಕೃಷ್ಣ ನಾವು ಎಷ್ಟೇ ಕಷ್ಟವಾಗಿ ಎಷ್ಟೇ ತಪ್ಪಿಂದ ಭಕ್ತಿ ಮಾಡಿದ್ರು ನಮಗೆ ರಕ್ಷಣೆ ಮಾಡೇ ಮಾಡ್ತಾನೆ. ಬಟ್ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಛಲದಿಂದ, ಬಿಡದೇನೆ. ಇನ್ನೊಂದು ಏನಾಯ್ತು, ಓಕೆ. ಈ ನಾಮಾಮೃತ ಬಗ್ಗೆ ಓದೋಣ. ಯಾರು ಓದ್ತೀರಾ? ಶ್ರೀನಾಮಾಮೃತ ಓದ್ಲ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಎಲ್ಲಿಯವರೆಗೆ ಕೃಷ್ಣ. ಎಲ್ಲಿಯವರೆಗೂ ಇಂದನ? ಎಲ್ಲಿಯವರೆಗೂ ಒಬ್ಬಾತನು ಕಲುಷಿತ ಆಸೆಗಳಿಗೆ ಈಡಾಗುವುದನ್ನು ಮುಂದುವರಿಸುತ್ತಾನೋ ಅಲ್ಲಿಯವರೆಗೂ ಅವನು ಒಂದರ ನಂತರ ಮತ್ತೊಂದು ಏನಿದೆ ಮಾತಾಜಿಯಲ್ಲಿ? ಭೌತಿಕ ದೇಹವನ್ನು ಸ್ವೀಕರಿಸುತ್ತಿರಬೇಕಾಗುತ್ತದೆ. ಹರೇ ಕೃಷ್ಣ ಮಂತ್ರವನ್ನು ನಿರಂತರವಾಗಿ ಜಪಿಸುವ ಮೂಲಕ ಒಬ್ಬಾತನು ತನ್ನ ಮನಸ್ಸನ್ನು ಕೃಷ್ಣನ ಪಾದ ಪದ್ಮದಲ್ಲಿ ನೆಲೆಗೊಳಿಸಬಹುದು. ಸವೈ ಮನಃ ಕೃಷ್ಣ ಪಾದಾರವಿಂದಯೋಹೋ. ಹಾಗೂ ಈ ರೀತಿಯಲ್ಲಿ ಯೋಗದ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಇಲ್ಲವಾದಲ್ಲಿ ಈ ಚಂಚಲವಾದ ಮನಸ್ಸು ಇಂದ್ರಿಯ ತೃಪ್ತಿಗಾಗಿ ಊಹಾಪೋಹಗಳ ನೆಲೆಯ ಮೇಲೆ ಸುತ್ತುತ್ತಿರುತ್ತದೆ ಮತ್ತು ಇದರಿಂದ ಒಬ್ಬಾತನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ದೇಹಾಂತರವಾಗುತ್ತಲೇ ಇರಬೇಕಾಗುತ್ತದೆ. ಶ್ರೀಮದ್ ಭಾಗವತ 10ನೇ ಸ್ಕಂದ 1ನೇ ಅಧ್ಯಾಯ 42ನೇ ಶ್ಲೋಕ. ಸಾಮಾನ್ಯ ಜನರನ್ನು ಓದ್ಬೇಕು ಮಾತಾಜಿ ಇದು? ನೆಕ್ಸ್ಟ್ ಓದಿ ಮಾತಾಜಿ. ಪ್ರಚಾರವೇ ಮೂಲತತ್ವ. ಪ್ರಚಾರವೇ ಮೂಲತತ್ವ. ಸಾಮಾನ್ಯ ಜನರನ್ನು ಕಾಪಾಡುವುದು ಎಲ್ಲ ವಿವೇಕವುಳ್ಳ ಮನುಷ್ಯರ ಕರ್ತವ್ಯವಾಗಿದೆ. ಪರೀಕ್ಷಿತ ಮಹಾರಾಜರು ನರಕಕ್ಕೆ ಜಾರಿ ಬೀಳುವುದರಿಂದ ಮನುಷ್ಯರನ್ನು ಹೇಗೆ ಕಾಪಾಡಬಹುದು ಎಂದು ಶುಕದೇವ ಗೋಸ್ವಾಮಿಯವರನ್ನು ಆತಂಕದಿಂದ ಕೇಳಿದರು. ಬುದ್ಧಿವಂತರು ಈ ಉಪದೇಶ ಲಾಭವನ್ನು ಪಡೆದುಕೊಳ್ಳಬೇಕು. ಇಡೀ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯ ಕೊರತೆ ಇರುವುದು ದೌರ್ಭಾಗ್ಯವೇ ಸರಿ. ಆದುದರಿಂದ ಜನರು ಸಂಪೂರ್ಣ ಅಜ್ಞಾನದಿಂದ ಬಳಲುತ್ತಿದ್ದಾರೆ ಮತ್ತು ಜೀವನದ ಅನಂತರ ಜೀವನದ ಬಗೆಗೂ ನಂಬಿಕೆ ಇಲ್ಲದವರಾಗಿದ್ದಾರೆ. ಲೌಕಿಕ ವೈಭೋಗದ ಬೆನ್ನು ಹತ್ತಿ ಅವರು ಬಹುತೇಕ ಹುಚ್ಚರಾಗಿರುವುದರಿಂದ ಅವರ ಮುಂದಿನ ಜೀವನದ ಬಗೆಗೆ ಅವರಿಗೆ ವಿಶ್ವಾಸ ಮೂಡಿಸುವುದು ಬಹಳ ದುಸ್ತರವಾಗಿದೆ. ಆದರೂ ಅವರನ್ನು ರಕ್ಷಿಸುವುದು ನಮ್ಮ, ಅಂದರೆ ಎಲ್ಲ ವಿವೇಕವುಳ್ಳ ಮನುಷ್ಯರ ಕರ್ತವ್ಯವಾಗಿದೆ. ಶ್ರೀಮದ್ ಭಾಗವತ 6ನೇ ಸ್ಕಂದ 1ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ. ಸೊ ಇದು ಈ ರೀತಿಯಲ್ಲಿ ನಾವು ಥ್ಯಾಂಕ್ ಯು ಮಾತಾಜಿ ಅಲ್ವಾ, ಜನರನ್ನ ಉದ್ಧಾರ ಮಾಡೋದಕ್ಕೆ ಒಂದೇ ಒಂದು ಮಾರ್ಗ ಏನಪ್ಪಾ, ಅವ್ರನ್ನ ಕಾಪಾಡೋದಕ್ಕೆ ಒಂದೇ ಒಂದು ಮಾರ್ಗ, ನಾವು ಈ ಒಂದು ವಿಷಯ ತಿಳ್ಕೊತಾ ಇದೀವಿ ಇದನ್ನ ನಾವು ಇನ್ನು 4 ಜನಕ್ಕೆ ತಿಳಿಸೋದು ಅಲ್ಲ, ಅವ್ರನ್ನ ಈ ಒಂದು ಸತ್ಸಂಗಕ್ಕೆ ಕರ್ಕೊಂಬರೋದು, ಅವ್ರಿಗೆ ಭಗವಂತನ ವಿಷಯದ ಬಗ್ಗೆ ತಿಳಿಸೋದು, ಅವ್ರಿಗೆ ನಾವು ಮನೇಲಿ ಮಾಡುವಂತ ಪ್ರಸಾದನ ಕೊಡೋದು, ಉತ್ಸವಗಳಿಗೆ ಕರ್ಕೊಂಡು ಹೋಗೋದು. ಇದು ಒಂದು ದೊಡ್ಡ ಏನಂತಾರೆ ಬೂನ್ ಇದ್ದಂಗಿದೆ ಅಲ್ವಾ. ನಮ್ ಪ್ರತಿಯೊಂದು ವ್ಯಕ್ತಿಗೂ ಇದು ಬೇಕಾಗಿದೆ, ಪ್ರತಿಯೊಂದು ಮಗುಗೂ ಬೇಕು, ಇದು ಪ್ರತಿಯೊಂದು ಜೀವಿಗೂ ಅವಶ್ಯಕತೆ ಇದೆ ಕೃಷ್ಣ ಪ್ರಜ್ಞೆ ಅನ್ನೋದು. ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ಅವನು ಮಾಯ ಪ್ರಜ್ಞೆದಲ್ಲಿ ಇರ್ತಾನೆ. ಮಾಯ ಪ್ರಜ್ಞೆ ಅಂದ್ರೆ ಮಾಯೆ ಅಂದ್ರೆ ಅದು ಓನ್ಲಿ ನಮ್ಗೆ ಸಾವೇ ಕೊಡುತ್ತೆ, ಅಂದ್ರೆ ಅವ್ನು ಸಾವಿಗೆ ರೆಡಿ ಆಗ್ತಿದ್ದಾನೆ ಅಂತ ಅರ್ಥ, ಸಾವಿಗಿನ್ನೂ ಸಮೀಪ ಆಗ್ತಿದ್ದಾನೆ ಅಂತ ಅರ್ಥ. ಅದರಿಂದ ನಾವು ಕಾಪಾಡ್ಬೇಕು ಇನ್ನೊಬ್ಬನ ಅಂದ್ರೆ ಅವನಿಗೆ ಕೃಷ್ಣ ಪ್ರಜ್ಞೆ ಮಾರ್ಗ ತೋರಿಸ್ಬೇಕು. ಕೃಷ್ಣ ಪ್ರಜ್ಞೆ ಅಂದ್ರೆ ಅದೊಂದು ಅಮೃತ ಅದು ಅಲ್ವಾ. ನಾವೆಲ್ಲರೂ ಅಮರರಾಗಿರೋದಕ್ಕೆ ಇಷ್ಟಪಡ್ತೀವಿ, ಯಾರಿಗೂ ಸಾಯೋದಕ್ಕೆ ಇಷ್ಟ ಇಲ್ಲ. ಅಮರತ ಎಲ್ಲಿಂದ ಬರುತ್ತೆ? ಅಮರತೆ ನಾವ್ ಹೆಂಗೆ ಯಾವಾಗ್ಲೂ ಹೆಂಗ್ ಬದುಕಿರ್ಬೋದು. ಅಮರರಾಗೋದಕ್ಕೆ ಒಂದೇ ದಾರಿ ಇನ್ನೊಂದು ಜನ್ಮ ತಗೊಳ್ದೇ ಇರೋದು, ಹೌದಲ್ವಾ? ಇನ್ನೊಂದು ದೇಹ ತಗೊಳ್ದೇ ಇರೋದು, ಭೌತಿಕ ದೇಹ ತಗೊಳ್ದೇ ಇರೋದು, ಆಧ್ಯಾತ್ಮಿಕ ಶರೀರ ತಗೊಳ್ಳೋದು ಅವಶ್ಯಕತೆ ಇದೆ ಅಲ್ವಾ. ಆಧ್ಯಾತ್ಮಿಕ ಶರೀರ ತಗೊಂಡ್ರೆ ಅವನಿಗೆ ಮರಣ ಅನ್ನೋದೇ ಇಲ್ಲ.
ಅವನು ಯಾವಾಗ್ಲೂ ಬದುಕಿರ್ತಾನೆ, ಯಾವಾಗ್ಲೂ ಅಮರನಾಗಿರ್ತಾನೆ, ಸದಾ ಹ್ಯಾಪಿಯಾಗಿರ್ಬೋದು ಅವನು ಅಲ್ವಾ. ಇದೆಲ್ಲ ಬೇಕಲ್ವಾ ನಮ್ಗೆಲ್ರಿಗೂ? ಬೇಡವಾ? ನಮ್ಗೆ ಯಾವಾಗ ನಮ್ಗೆ ಹ್ಯಾಪಿಯಾಗಿರೋದಕ್ಕೆ ಇಷ್ಟ ಇಲ್ವಾ? ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ ಇದೆ. ನಾವು ಯಾವಾಗ್ಲೂ ಬದುಕಿರೋದಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಒಂದೇ ಮಾರ್ಗ ಭಗವಂತನ ಪ್ರಜ್ಞೆದಲ್ಲಿರೋದು ಅಲ್ವಾ. ಅದು ನಾವು ಮಾಡ್ತಾ 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 ನಾವು ಎಕ್ಸ್ಪರ್ಟ್ ಆಗ್ತೀವಿ. ಕೃಷ್ಣ ಪ್ರಜ್ಞೆ ಮಾರ್ಗ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಗೆ ಅರ್ಥ ಆಗತ್ತೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಹೇಳ್ಬೇಕು, ಯಾವ ಮನಸ್ಥಿತಿಯಲ್ಲಿ ನಾವಿರ್ಬೇಕು, ಏನ್ ಯೋಚನೆ ಮಾಡ್ಬೇಕು, ಹೇಗ್ ಚಿಂತನೆ ಮಾಡ್ಬೇಕು, ಹೆಂಗ್ ನಮ್ ಕಾಲ ಕಳಿಬೇಕು ಅಲ್ವಾ. ಎಷ್ಟಾಗತ್ತೋ ಅಷ್ಟು ನಾವು ಪ್ರಜ್ಞೆದಲ್ಲಿ, ಕೃಷ್ಣನ ಪ್ರಜ್ಞೆದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡ್ಬೇಕು. ನೋಡ್ಬಿಟ್ಟು ನಾವೆಲ್ಲ ಕಾರ್ಯಗಳನ್ನ ಬಿಟ್ಬಿಡ್ಬೇಕು ಅಂತಲ್ಲ. ಮನೆ ನೋಡ್ಕೊಳ್ಳೋದು ಬೇಡ, ಮಕ್ಕಳು ನೋಡ್ಕೊಳ್ಳೋದು ಬೇಡ ಅನ್ನೋದೇನು ಹೇಳ್ತಿಲ್ಲ ಕೃಷ್ಣ ಅಲ್ವಾ. ಅದನ್ನ ಕೃಷ್ಣನಿಗೋಸ್ಕರ ಅರ್ಪಿಸಿ ಮಾಡ್ಬೇಕು. ಕೃಷ್ಣನ ಪ್ರಜ್ಞೆದಲ್ಲಿ ಮಾಡಿದ್ರೆ ಅವಾಗ ಅದು ಕೂಡ ಆಧ್ಯಾತ್ಮಿಕ ಆಗತ್ತೆ, ಅದೊಂದು ಸೇವೆ ಆಗತ್ತೆ. ಓಕೆನಾ? ಹಾಗಾದ್ರೆ ಪ್ರಶ್ನೆ ಇದೆಯಾ ಈ ವಿಷಯದಲ್ಲಿ? ಏನು ಕ್ವೆಶನ್ಸ್ ಇಲ್ಲ ಅಂದ್ರೆ ನಾವು ಸ್ವಲ್ಪ ರೀಡಿಂಗ್ ಕಂಟಿನ್ಯೂ ಮಾಡ್ಬೋದು. ಡಿವೋಟೀಸ್ ಯಾರು ನೆನ್ನೆ ಸೇರಿದ್ರೆಲ್ಲರೂ ಗೊತ್ತಿರತ್ತೆ. ಒಂದು 20 ಮಿನಿಟ್ಸ್ ಮಾಡೋಣವಾ ಸುಧಾ ಮಾತಾಜಿ? ಮಾತಾಜಿ ಆಯ್ತು ಮಾತಾಜಿ. ನಿಶಾಂತ ಮಾತಾಜಿ? ಹಾ ಮಾತಾಜಿ. ಮಾತಾಜಿ ಇದು ಪಿತೃಪಕ್ಷ ಮಾಡ್ತಾರಲ್ಲ ಮಾತಾಜಿ, ಏನಕ್ಕೆ ಅದಂದ್ರೆ ಸತ್ ಮೇಲೆ ಆತ್ಮ ಏನು ಎಷ್ಟೋ ಸಮುದ್ರ ಅದು ಇದು ದಾಟ್ಕೊಂಡು ಹೋಗುತ್ತೆ, ಅದು ಅವ್ರಿಗೆ ಕಷ್ಟ ಆಗುತ್ತೆ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾರಲ್ಲ ಮಾತಾಜಿ, ಅದು ನಿಜನಾ? ಪಿತೃಪಕ್ಷ ಏನ್ ಮಾತಾಜಿ? ಪಿತೃಪಕ್ಷ ಅಂದ್ರೆ ಪಿತೃಗಳಿಗೆ ತರ್ಪಣೆ ಕೊಡೋದು, ಪಿತೃಗಳಿಗೆ ನರಕದಿಂದ ಕಾಪಾಡೋದಕ್ಕೆ ಇರೋಂತ ಒಂದು ಪದ್ಧತಿ ಅದು. ಓಕೆ. ಸೊ ಏನಾಗತ್ತೆ, ವ್ಯಕ್ತಿ ದೇಹ ತ್ಯಾಗ ಮಾಡಿದ್ಮೇಲೆ ಅವನಿಗೆ ಒಂದು ಜರ್ನಿ ಸ್ಟಾರ್ಟ್ ಆಗತ್ತೆ, ಒಂದೊಂದು ಪ್ರಯಾಣ ಇರತ್ತೆ. ಆ ಜೀವಿ ದೇಹ ಬಿಟ್ಟ ಮೇಲೆ ಅವನು ಎಷ್ಟೋ ದೂರ ಹೋಗ್ಬೇಕು. ಓಕೆ. ಆ ದೂರ ಅಂದ್ರೆ ಒಂದು ವಿರಾಜ ನದಿ ಅಂತ ಒಂದು ಬರತ್ತಂತೆ. ಆ ವಿರಾಜ ನದಿ ದಾಟೋದು ತುಂಬಾ ಕಷ್ಟಕರವಾಗಿರತ್ತಂತೆ. ಹೇಳ್ತಾರೆ ಆ ವಿರಾಜ ನದಿದಲ್ಲಿ ತುಂಬಾ ಅಡ್ಡಿಗಳಿರತ್ತಂತೆ. ಅವನಿಗೆ ದಾಟಬೇಕು, ಅದು ಕಂಪಲ್ಸರಿ ದಾಟಬೇಕು. ಅದು ದಾಟೋದಿಕ್ಕೆ ಅವನಿಗೆ ಸುಲಭ ಆಗ್ಲಿ ಅನ್ನೋದಕ್ಕೆ ಇದೆಲ್ಲ ಪದ್ಧತಿಗಳನ್ನ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ, ಆ ವ್ಯಕ್ತಿಗೆ ಸುಲಭ ಆಗ್ಲಿ ಅನ್ನೋದಕ್ಕೋಸ್ಕರ. ಓಕೆ. ಅದು ನಮ್ಮ ಕಣ್ಣು ಕಾಣದೇ ಇರಬಹುದು, ಬಟ್ ಅದೆಲ್ಲ ಸೂಕ್ಷ್ಮವಾಗಿ ನಡೀತಾ ಇರತ್ತೆ. ಅವಾಗ ಆ ವ್ಯಕ್ತಿ ಹೋಗ್ಬಿಟ್ಟು ಆ ವಿರಾಜ ನದಿ ದಾಟದ್ಮೇಲೆ ಅವನೊಂದು ಲೋಕಕ್ಕೆ ಹೋಗಿ ಮುಟ್ತಾನೆ, ಒಂದ್ ಜಾಗಕ್ಕೆ ಹೋಗಿ ಮುಟ್ತಾನೆ. ಓಕೆ. ಪಿತೃಲೋಕ ಅನ್ನೋ ಒಂದು ಜಾಗದಲ್ಲಿ ಹೋಗಿರ್ತಾನೆ ವ್ಯಕ್ತಿ. ಓಕೆ. ಸೊ ಆ ಪಿತೃಲೋಕದಲ್ಲಿ ಆ ವ್ಯಕ್ತಿ ನಿವಾಸನಾಗಿರ್ತಾನೆ. ಅವನಿಗೆ ಈ ಪಿತೃಪಕ್ಷದಲ್ಲಿ ಮಾಡುವಂತ ಕಾರ್ಯಗಳು ಏನಿದೆಯೋ, ಪಿತೃಪಕ್ಷ ಅಂದ್ರೆ ಏನ್ ಮಾಡ್ತಾರೆ? ತರ್ಪಣೆ ಅಂದ್ರೆ ಏನ್ ಮಾಡ್ತಾರೆ? ದೇವತೆಗಳನ್ನ ಪೂಜಿಸ್ತಾರೆ, ದಾನ ಧರ್ಮ ಮಾಡ್ತಾರೆ. ದಾನ ಮೇನ್ ಏನಪ್ಪ? ದಾನ. ಪಿತೃ ಕಾರ್ಯದಲ್ಲಿ ನಡೆಯೋದೇನಪ್ಪ ಮೇನ್ ಅಂದ್ರೆ ದಾನ ಅಲ್ವಾ. ದಾನ ಮಾಡೋದು ಬ್ರಾಹ್ಮಣರ ಭೋಜನ ಅಂದ್ರೆ ಹಾಗೇನು ಅದು ದಾನನೇ, ಹೌದಾ. ಸೊ ಅದರಿಂದ ಆ ಪಿತೃಗೆ, ಆ ಯಾರ ವ್ಯಕ್ತಿ ತೀರೋಗಿದ್ದಾನೋ ಅವನಿಗೆ ಒಂದ್ ಸ್ವಲ್ಪ ರಿಲೀಫ್ ಸಿಗತ್ತೆ. ಆ ವ್ಯಕ್ತಿಗೆ ಊಟ ತಿಂಡಿ ಟೈಮ್ ಸಿಗ್ತಾ ಇರತ್ತೆ, ಆ ಅರೇಂಜ್ಮೆಂಟ್ ನಡೀತಾ ಇರತ್ತೆ. ಸೊ ಅದು ಇಲ್ಲಿರೋ ಭೂಲೋಕದಲ್ಲಿರೋ ಜನರ ಕರ್ತವ್ಯ ಅದು. ಬಟ್ ಅವರ ಒಂದು ಆನ್ಸೆಸ್ಟರ್ಸ್ನ, ಅವರ ಪೂರ್ವಜರನ್ನ ಅವರಿಗೆ ತರ್ಪಣ ಕೊಡ್ತಾ ಇರೋದು. ತರ್ಪಣ ಅಂದ್ರೆ ನಮ್ಮ ಭಕ್ತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ವೈಷ್ಣವರಿಗೆ ಭೋಜನ ಕೊಡೋದು, ಆಯ್ತಾ. ಅವತ್ತಿನ ದಿವಸ ಹೆಚ್ಚು ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ಕೃಷ್ಣ ಭಕ್ತಿ ಮಾಡೋದು, ಅವ್ರ ಹೆಸರು ಹೆಚ್ಚು ಜಪ ಮಾಡೋದು, ಅವ್ರ ಹೆಸರಲ್ಲಿ ಭಾಗವತ ಶ್ರವಣ ಮಾಡೋದು, ಪಠಣ ಮಾಡೋದು, ಇದೆಲ್ಲ ಮಾಡಿದ್ರೆ ಅವ್ರಿಗೆ ತುಂಬಾ ದೊಡ್ಡ ಬೆನಿಫಿಟ್ ಸಿಗತ್ತೆ. ಅದನ್ನ ಮಾಡ್ಬೇಕು. ಸೊ ಪಿತೃ ಕಾರ್ಯ ಮಾಡೋದು ಅದಕ್ಕೋಸ್ಕರ ಮಾತಾಜಿ, ಆ ಜೀವಿಗೆ ಒಂದು ರಿಲೀಫ್ ಸಿಗೋದಕ್ಕೋಸ್ಕರ. ಓಕೆ. ಅಂಡ್ ಅಫ್ಕೋರ್ಸ್ ಆ ಪಿತೃ ಲೋಕದಿಂದ ಹೊರಗಡೆ ತೆಗಿಬೇಕು ಅಂದ್ರೆ ಅದಕ್ಕೆ ತುಂಬಾ ದೊಡ್ಡ ಪ್ರೊಸೀಜರ್ ಇದೆ. ಅದಕ್ಕೆ ಅವನ ಫ್ಯಾಮಿಲಿದಲ್ಲಿ ಇರೋಂಥ ವ್ಯಕ್ತಿ ಯಾರು ಭಕ್ತ ಆದ್ರೆ, ಹೌದಾ, ಅವ್ರ ಗೋತ್ರದಲ್ಲಿ ಬರುವಂತ ವ್ಯಕ್ತಿ ಯಾರು ಭಕ್ತರಾದ್ರೆ, ವಿಷ್ಣು ಭಕ್ತರಾದ್ರೆ, ಕೃಷ್ಣ ಭಕ್ತರಾದ್ರೆ, ಆವಾಗ ಆ ಪಿತೃಗಳಿಗೆ ಆ ಪಿತೃಲೋಕದಿಂದ ಹೊರಗೆ ಬರೋದಕ್ಕೆ ಒಂದು ಮಾರ್ಗ ಇದೆ, ಒಂದು ಚಾನ್ಸ್ ಇದೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ಮತ್ತೆ ಅವ್ರ ಸೈಕಲ್ ಅಲ್ಲಿ ತಿರ್ಗ್ಬೇಕು, ಮತ್ತೆ ಅವ್ರು ಹುಟ್ಟುತ್ತಾರೆ. ಓಕೆ. ಮತ್ತೆ ಪ್ರಭುಪಾದರು ಹೇಳ್ತಾರೆ 7 ತಿಂಗಳು ಸತ್ತ ಮೇಲೆ ವ್ಯಕ್ತಿ 7 ತಿಂಗಳು ಒಂಥರ ನಿದ್ರಾವಸ್ಥೆಯಲ್ಲಿ ಇದ್ದಂಗೆ, ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದಂಗೆ. ಅದಾದ್ಮೇಲೆ ಮತ್ತೆ ಅವನೊಂದು ಜನ್ಮ ತಾಳ್ತಾನೆ, ಇನ್ನೊಂದು ಯಾವುದೋ ಒಂದು ಗರ್ಭದಲ್ಲಿ ಅವನು ಜನ್ಮ ತಗೊಂತಾನೆ. ಮನುಷ್ಯನ ಜನ್ಮನೋ ಪ್ರಾಣಿ ಜನ್ಮ ಯಾವ್ದಾದ್ರು ಜನ್ಮ ಆಗ್ಬೋದು. ಓಕೆ ಮಾತಾಜಿ. ಸೊ ಪಿತೃಪಕ್ಷ ಅಂತ ಮಾಡ್ತಾರೆ, ಪಿತೃ ಕಾರ್ಯಗಳು ಮಾಡ್ತಾರೆ. ಆದ್ರೆ ಕಲಿಯುಗದಲ್ಲಿ ಮಾಡುವಂತ ಪಿತೃ ಕಾರ್ಯಗಳೆಲ್ಲ ಫಲಿತ ಎಕ್ಸಾಕ್ಟ್ ಆಗಿ ಕೊಡೋದಿಲ್ಲ ಅದು. ಯಾಕಂದ್ರೆ ನಾವು ಅದು ಮಹಾಭಾರತದಲ್ಲಿ ಕೂಡ ಇದೆ, ಪಿತೃ ಕಾರ್ಯ ಮಾಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇರತ್ತಂತೆ.
ತುಂಬಾ ನಿಯಮಬದ್ಧವಾಗಿ ಮಾಡ್ಬೇಕದು. ಮಾಡಿಸೋವಂಥ ವ್ಯಕ್ತಿ ಕರ್ತೃ, ಓಕೆ, ಮಾಡುವಂಥ ಯಜಮಾನ, ಆಮೇಲೆ ಆ ಪಂಕ್ತಿದಲ್ಲಿ ಕೂತ್ಕೊಳ್ಳುವಂಥ ವ್ಯಕ್ತಿಗಳು, ಓಕೆ, ಇದೆಲ್ಲ ತುಂಬಾ ಕಟ್ನಿಟ್ಟಾಗಿ ಮಾಡಿದ್ರೇನೆ ಆ ತೀರೋಗಿರೋ ವ್ಯಕ್ತಿಗೆ ಒಂದು ಬೆನಿಫಿಟ್ ಸಿಗತ್ತೆ. ಬಟ್ ನಾವು ಮಾಡುವಂಥ ಇವತ್ತಿನ ಕಾಲದಲ್ಲಿ ಸಿಗೋಂಥ ಬ್ರಾಹ್ಮಣರು ವೇದ ಜ್ಞಾನ ಇಲ್ದಿರೋಂಥ ವ್ಯಕ್ತಿ, ಅವ್ರು ಉಚ್ಚರಿಸುವಂಥ ಮಂತ್ರ ಅದು ಪರ್ಫೆಕ್ಟ್ ಆಗಿರೋದಿಲ್ಲ, ಹೌದಾ? ಆ್ಯಂಡ್ ಅವರ ಅಭ್ಯಾಸಗಳೆಲ್ಲ ಪ್ಯೂರಿಫೈಡ್ ಅಲ್ಲ ಅಲ್ವಾ? ಅವರೆಲ್ಲ ಏನಂದ್ರೆ ತಿಂತಾರೆ, ಏನಂದ್ರೆ ಕುಡಿಯೋಂಥ ವ್ಯಕ್ತಿಗಳು. ಸೊ ಅವ್ರು ಮಾಡುವಂಥ ಕಾರ್ಯ ಎಲ್ಲ ಎಕ್ಸಾಕ್ಟಾಗಿ ಅವ್ರಿಗೆ ಫಲಿತ ಕೊಡೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಕಲಿಯುಗದಲ್ಲಂತೂ ಯಾವುದು ಫಲಿತ ಇಲ್ಲವೇ ಇಲ್ಲ. ಕಲಿಯೋದಲ್ಲಂತೂ ಯಾವ ಯಜ್ಞ ಮಾಡಿದ್ರು, ಯಾವ ಹೋಮ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತಾರೆ ಶಾಸ್ತ್ರ. ಅದೇ ನೀವು ಕೊನೆಯದಲ್ಲೇ ಕೀರ್ತನೆ ಮಾಡಿ, ಓಕೆ, ಕೊನೆಯದಲ್ಲಿ ಸಂಕೀರ್ತನೆ ಮಾಡಿ, ಭಾಗವತ ಓದಿ, ಭಗವದ್ಗೀತೆ ಓದಿ, ಹರಿನಾಮ ತಗೊಳ್ಳಿ, ಆವಾಗ ಮಾಡಿರೋ ಪ್ರೊಸೀಜರ್ಗೆ ಒಂದು ಫಲಿತ ಇದೆ. ಇಲ್ಲಾಂದ್ರೆ ಸುಮ್ಮನೆ ಅದೊಂದು ಸುಮ್ಮನೆ ಏನೋ ಮಾಡ್ದಂಗೆ ಅಷ್ಟೇ, 4 ಜನ ಓಡಾಡೋದು, ಒಂದಿಷ್ಟು ದುಡ್ಡು ಖರ್ಚು, ಒಂದಿಷ್ಟು ಶ್ರಮ, ಬಿಟ್ರೆ ಇನ್ನೇನೋ ಇಲ್ಲ ಕಲಿಯುಗದಲ್ಲಿ. ಅದು ಕಲಿಯುಗದಲ್ಲಿ ನಿಮ್ಗೆ ಏನಾದ್ರು ಫಲಿತ ಬೇಕು ಅಂದ್ರೆ ಕೊನೆಯದಲ್ಲಿ ಸಂಕೀರ್ತನೆಯಿಂದನೇ ಅದನ್ನ ಮುಕ್ತಾಯ ಮಾಡಬೇಕು. ಆ್ಯಂಡ್ ಜೊತೆಗೆ ಅಲ್ಲಿ ಸಭೆಯಲ್ಲಿ ವೈಷ್ಣವರು ಇರಲೇಬೇಕು. ವೈಷ್ಣವರು ಇದ್ರೇನೆ ಅಲ್ಲಿ ಬ್ರಾಹ್ಮಣರು ಇದ್ದಂಗೆ, ಯೋಗ್ಯ ಬ್ರಾಹ್ಮಣರು ಇದ್ದಂಗೆ. ಅವರೇ ಯೋಗ್ಯವಾದ ಬ್ರಾಹ್ಮಣರು ಅಂದ್ರೆ ಓನ್ಲಿ ವೈಷ್ಣವರೇ. ಯಾಕಂದ್ರೆ ಅವ್ರ ಪದ್ಧತಿ, ಅವ್ರ ರೀತಿ ನೀತಿ, ಅವ್ರ ಜೀವನ ಎಲ್ಲಾನು ಪರ್ಫೆಕ್ಟ್ ಆಗಿರುತ್ತೆ, ಶಾಸ್ತ್ರದಲ್ಲಿ ಇದ್ದಂಗೆ, ಶಾಸ್ತ್ರ ಅನುಗುಣವಾಗಿ ನಡ್ಕೋತಾರ ಅವ್ರು. ಯಾಕಂದ್ರೆ ಅವರಿಗೆ ಭಗವಂತನ ಮೇಲೆ ಭಕ್ತಿ ಇರೋದು, ಅವ್ರಿಗೆ ಶಾಸ್ತ್ರದ ಮೇಲೆ ನಂಬಿಕೆ ಇರೋದು, ಬೇರೆಯವ್ರಿಗಲ್ಲ. ಓಕೆ, ಸೊ ಹಾಗಾಗಿ ಎಲ್ಲ ಕಾರ್ಯದಲ್ಲೂ ನಾವು ಕೃಷ್ಣನ ಇಂದನೇ ಎಂಡ್ ಮಾಡಬೇಕು, ಕೃಷ್ಣನ ಸಂಕೀರ್ತನೆಯಿಂದನೇ ಎಂಡ್ ಮಾಡಬೇಕು. ಅದೇ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಓಕೆ, ಇಲ್ಲಿಗೆ ಸ್ಟಾಪ್ ಮಾಡೋಣ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಜಸ್ಟ್ ಯಾರು ಇದ್ದೀರೋ